ಆಸ್ತರ ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಈ ದಿನ ನಮ್ಮ ಮಧ್ಯದಲ್ಲಿ ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಸಹೋದರ ರಾಜು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯರೇ, ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮವನ್ನು ಅನೇಕ ಸಮಯಗಳಿಂದ ನೋಡ್ತಾ ಇದ್ದೀರಿ. ಬೇರೆ ಬೇರೆ ಸಹೋದರರು ಇಲ್ಲಿ ಬಂದು ಅವರ ಸಾಕ್ಷಿಯನ್ನು ಹೇಳ್ತಾ ಇದ್ದಾರೆ. ಅವರ ಜೀವನದ ಬಗ್ಗೆ, ಅವರು ಯೇಸು ಸ್ವಾಮಿಯನ್ನು ಕಂಡುಕೊಂಡ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ಇದನ್ನು ಕೂಡ ನಮ್ಮ ಮಧ್ಯದಲ್ಲಿ ಈ ಸಹೋದರರಿದ್ದಾರೆ. ಅವರಲ್ಲಿ ಅವರ ಸಾಕ್ಷಿ ಬಗ್ಗೆ ನಾವು ಕೇಳುವ. ಸಹೋದರ ರಾಜು, ತಿರುಗಾವತ್ತು ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಹೇಳ್ತಾ ಇದ್ದೇನೆ. ಬ್ರದರ್, ಎಲ್ಲಿಂದ ಬಂದಿದ್ದೀರಿ ನೀವು? ನಾನು ಬೆಂಗಳೂರಿಂದ ಬಂದಿದ್ದೇನೆ. ಯಾರ್ಯಾರು ಬಂದಿದ್ದೀರಿ? ನಾನು ಮತ್ತು ನಮ್ಮ ಬ್ರದರ್ಸ್ ಜೊತೆ ಟೀಮ್ ಆಗಿ ಬಂದಿದ್ದೇವೆ. ನಮ್ಮ ಬೆಂಗಳೂರಿನಿಂದ ಉಡುಪಿಗೆ ನಮ್ಮ ಇಲ್ಲಿಗೆ ಬಂದಿದ್ದೀವಿ. ಹೌದು. ಬ್ರದರ್, ನೀವು ಯಾವ ಊರಿನವರು? ನಮ್ಮದು ಸ್ವಂತ ಬಂದು ನನ್ನ ನೇಟಿವ್ ಪ್ಲೇಸ್ ಬಂದು ಮೈಸೂರು ಡಿಸ್ಟ್ರಿಕ್ಕಿಂದ ಆಚೆ ನಂಜನಗೂಡು ತಾಲೂಕಿಂದ ಇನ್ನೂ 30 ಕಿಲೋಮೀಟರ್ಸ್ ಹೋಗ್ಬೇಕು. ಅರಿಯೂರು ಅಂತಂದು ಲಾಸ್ಟ್ ನಮ್ಮ ನಂಜನಗೂಡು ತಾಲೂಕಿಗೆ ಕೊನೆ ಗ್ರಾಮ ಅದೇ ಲಾಸ್ಟ್. ಏನು ಹೆಸರು ಗ್ರಾಮದ್ದು? ಅರಿಯೂರು ಅಂತ ಹೇಳಿ. ಅರಿಯೂರು ಮೈಸೂರಿನಲ್ಲಿ, ಮೈಸೂರು ಡಿಸ್ಟ್ರಿಕ್ ಅದು. ಹೌದು. ನಂಜನಗೂಡು ಆದಮೇಲೆ ಒಂದು 30 ಕಿಲೋಮೀಟ್ರ್ ನಂಜನಗೂಡು ತಾಲೂಕಿಗೆ ಅದು ಲಾಸ್ಟ್ ಬಾರ್ಡ್ರ್. ಅಲ್ಲಿಂದ ಆಚೆ ಇನ್ನು ಅರಣ್ಯ ಪ್ರದೇಶ ಅಂತ ಒಂದು ಕುಗ್ಗ ಗ್ರಾಮ, ಚಿಕ್ಕ ಗ್ರಾಮ. ಆ ಗ್ರಾಮ. ನೀವು ಬಾಲ್ಯದಲ್ಲಿ ಅಲ್ಲೇ ಬೆಳೆದ್ರಿ? ನಾನು ಚಿಕ್ಕ ವಯಸ್ಸಿನ ಅಲ್ಲೇ ಬೆಳೆದದ್ದು. ನಾನು ಹುಟ್ಟಿದ್ದು ಆ್ಯಕ್ಚುಲಿ ನಾನು ಅಲ್ಲಿ ಹುಟ್ಟಿದ್ದು ಅರಿಯೂರಲ್ಲಿ. ನಂತರ ಅಲ್ಲಿಂದ ನಾನು ಬೆಳೆದು ಬಂದಂಥದ್ದು ಬೇರೆ ಊರಲ್ಲಿ, ಮತ್ತು ಅಲ್ಲಿಂದ ಹಿಂಗೆ ಬ್ಯಾಂಗ್ಳೂರು. ಈ ರೀತಿಯಾಗಿ. ನಿಮ್ಮ ತಂದೆ ತಾಯಿ ಇದ್ದಾರಾ? ನಮ್ಮ ತಂದೆ ಇಲ್ಲ, ತಾಯಿ ಇದ್ದಾರೆ. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ. ಅಕ್ಕ ದೊಡ್ಡವರು, ಅಣ್ಣ ಮತ್ತು ನಾನು ಕೊನೆಯವನು. ನಿಮ್ಮ ವಿದ್ಯಾಭ್ಯಾಸ? ನನ್ನ ವಿದ್ಯಾಭ್ಯಾಸ SSLCವರೆಗೂ ನಾನು ಮಾಡಿದ್ದೇನೆ. ಇಲ್ಲಿ ಅರಿಯೂರಿನ? ಇಲ್ಲ, ಅದು ನನ್ನ ವಿದ್ಯಾಭ್ಯಾಸ ಬಂದು ಮೈಸೂರು ಡಿಸ್ಟ್ರಿಕ್ಕಲ್ಲೇ ಟಿ ನರಸೀಪುರ ಅಂತ ಬಂದಿದೆ. ತಿರುಮಕೂಡಲು ನರಸೀಪುರ ಅಂತ ಹೇಳ್ತಾರೆ. ಅದೊಂದು ತಾಲೂಕು. ಅದು ಅಲ್ಲಿ ನನ್ನ ವಿದ್ಯಾಭ್ಯಾಸ ನಡೀತದೆ. ಅಂದರೆ ನಿಮ್ಮ ಹಳ್ಳಿಯಿಂದ ನೀವು ನಿಮ್ಮ ಫ್ಯಾಮಿಲಿಯಾಗಿ ಊರಿಗೆ ಹೋದ್ರ ನರಸೀಪುರಕ್ಕೆ? ಅಲ್ಲ, ನೀವು ಒಬ್ಬರೇ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದ? ಇಲ್ಲ, ಅದು ನಮ್ಮ ತಂದೆ ಮತ್ತು ನಮ್ಮ ತಾಯಿ ಎಲ್ಲ ಅಲ್ಲೇ. ನಮ್ಮ ತಂದೆ ಅಲ್ಲ, ಯಾಕೆಂದರೆ ಅವರು PWD ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಕಾಂಟ್ರಾಕ್ಟ್ ಅಲ್ಲಿರೋದ್ರಿಂದ ನನ್ನ ತಂದೆ ಅಲ್ಲೇ ಆ ಕಡೆನೇ ನಮ್ಮನ್ನು ಓದಿಸಿದ್ರು. ಅಲ್ಲೇ ಟಿ ನರಸೀಪುರದಲ್ಲೇ ನಾನು ಅಲ್ಲೇ ಬೆಳೆದದ್ದು. ಅಲ್ಲಿ ಹುಟ್ಟಿದ್ದು ಮಾತ್ರ ಊರಲ್ಲಿ, ನಂತರ ಬೆಳೆದದ್ದೆಲ್ಲ ಟಿ ನರಸೀಪುರದಲ್ಲಿ ನಾನು ಬೆಳೆದೆ. ಅಲ್ಲೇ ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಆಗುವಂಥ ಸಮಯದಲ್ಲಿ ನಿಮಗೆ ಏನು ಕಷ್ಟ, ಏನು ಬಡತನ ಅಂಥದ್ದೇನು ಇತ್ತ? ಹೌದು ಪಾಸ್ಟರ್, ಬಡತನ ಅನ್ನುವಂಥದ್ದು ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಹೋರಾಟವೇ ಆಗಿ ಬಂತು. ಆ್ಯಕ್ಚುಲಿ ನಾವು ಹಿಂದೂ ಬ್ಯಾಕ್ಗ್ರೌಂಡಿಂದ ಬಂದದ್ದು. ನಾವು ಹಿಂದೂ ಬ್ಯಾಕ್ಗ್ರೌಂಡಲ್ಲಿ ಹುಟ್ಟಿ ಹಿಂದೂ ಸಂಪ್ರದಾಯದಲ್ಲೇ ಬೆಳೆದ್ವಿ. ನಂತರ ಅಲ್ಲಿಂದ ನನ್ನ ತಂದೆ ನನ್ನನ್ನು ಓದಿಸ್ಲಿಕ್ಕೆ ಅಂಥೇಳಿ ನಮ್ಮ ತಂದೆ ಅಲ್ಲಿ ಕೆಲಸ ಮಾಡ್ತಾಯಿದ್ದರಿಂದ ಟಿ ನರಸೀಪುರದಲ್ಲಿ ನಾನು ಅಲ್ಲಿ ಓದಬೇಕಾಗಿ ಬಂತು. ಅಲ್ಲಿ ಓದೋವಾಗ ನನ್ನ ತಂದೆ ತುಂಬ ಒಳ್ಳೆ ಕಾಂಟ್ರಾಕ್ಟ್ ಇದರಿಂದ ಒಂದು LFC ಅಂತ ಒಂದು ಕಾನ್ವೆಂಟ್ ಇದೆ, ಅಲ್ಲಿ ನನ್ನನ್ನು ಓದಿಸಿದ್ರು. ಅವ್ರ ಹತ್ರ ಒಳ್ಳೆ ಹಣ ಎಲ್ಲ ಇತ್ತು, ಓದಿಸಿದ್ರು. ಅಲ್ಲೇ ನಾವು ಓದಿದ್ವಿ. ಅದರ ನಂತರ ದಿನಗಳಲ್ಲಿ ನಮ್ಮ ತಂದೆ ಬಂದು ತುಂಬ ಲಾಸ್ ಆಗಿಬಿಟ್ರು. ಕೆಲವರು ಆಗ ಹೇಳ್ತಾಯಿದ್ರು, ಯಾರೋ ಮಂತ್ರ ಮಾಡಿದ್ದಾರೆ ಇವರಿಗೆ. ಮಂತ್ರ ಅಂದರೆ ಅವರಿಗೆ ನನ್ನ ತಂದೆಗೆ ವಿರುದ್ಧವಾಗಿ ಮಂತ್ರ ಮಾಡಿದ್ರ ನಿಮಿತ್ತವಾಗಿ ನನ್ನ ತಂದೆ ಎಲ್ಲವನ್ನ ಕಳ್ಕೊಂಡ್ರು. ಅಂದರೆ ನಿಮ್ಮ ತಂದೆಗೆ ಕಾಂಟ್ರಾಕ್ಟ್ ಮಾಡುವಂಥ ಸಮಯದಲ್ಲಿ PWDಯಲ್ಲಿ ಯಾವುದೇ ದುರಾಭ್ಯಾಸ ಇತ್ತಾ? ಅವ್ರಿಗೆ ಯಾವ ದುರಾಭ್ಯಾಸ ಇಲ್ಲ. ಅವರು ಒಂದು ಬೀಡಿ ಮಾತ್ರನೇ ಕುಡಿತಾ ಇದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ದುರಾಭ್ಯಾಸ ಇಲ್ಲ. ನನ್ನ ತಂದೆ ತುಂಬ ಒಳ್ಳೆಯವರು ಕೂಡ. ಆ ರೀತಿ ಇದ್ದು ಕೂಡ ಲಾಸ್ ಆಯಿತು. ಹೌದು, ತುಂಬ ಲಾಸ್ ಆಗಿಬಿಡ್ತು. ಕುಡಿಯೋವಂಥದ್ದು ಯಾವ ಅಭ್ಯಾಸ ಇಲ್ಲ ನಮ್ಮ ತಂದೆಗೆ. ಅವರು ಬರೀ ಬೀಡಿ ಒಂದು ಅಭ್ಯಾಸ ಇಟ್ಕೊಂಡಿದ್ರು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ಅವರು ಲಾಸ್ ಆಗಿದ್ದು ನೋಡಿ, ನಾನು ನಮ್ಮ ಊರಲ್ಲಿ ಅರಿಯೂರಲ್ಲಿ ಕುಗ್ರ ಅದೊಂದು ಹಳ್ಳಿ. ನನ್ನ ತಂದೆ ನಮ್ಮ ಕುಲದಲ್ಲಿ, ನಮ್ಮ ವಂಶದಲ್ಲಿ ದೊಡ್ಡವರು. ಅವರು ಎಲ್ಲರಿಗಿಂತನೂ ಅವರು ದೊಡ್ಡವರು. ನಮ್ಮೂರಲ್ಲಿ ಈಗಲೂ ಸಹ ನಮ್ಮ ಮನೆಯವ್ರನ್ನ ದೊಡ್ಡ ಮನೆಯವರು ಅಂತ ಹೇಳ್ತಾರೆ. ಅನುಕೂಲವಾಗಿ ನನ್ನ ತಂದೆ PWD ಕಾಂಟ್ರಾಕ್ಟ್ ಮಾಡ್ತಾ ಇರುವಾಗ ಅನುಕೂಲವಾಗಿದ್ದಂಥವ್ರು ತುಂಬ. ಆದ್ದರಿಂದ ನಮ್ಮ ರಿಲೇಷನ್ ಎಲ್ಲ ಪ್ರತಿಯೊಬ್ಬರು ನಮ್ಮ ಮನೆಗೆ ಬಂದು ಹೋಗ್ತಾಯಿದ್ರು. ಈಗಲೂ ಸಹ ಮಾತು ಹೇಳ್ತಾರೆ. ಅದರಿಂದ ನಮ್ಮ ತಂದೆ ಹಂಗಿದ್ದವರು ಸಹ ಇಮಿಡಿಯೇಟಾಗಿ ಅವರು ಕಾಂಟ್ರಾಕ್ಟ್ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ಟು ಏನೂ ಇಲ್ಲದ ಪರಿಸ್ಥಿತಿ ನಮ್ಮದಾಯಿತು.
ಇನ್ನೊಂದು ನನ್ನ ಜೀವಿತದಲ್ಲಿ ನನಗೆ 1 ವರ್ಷದ ಮಗುವಿಂದ ನನಗೆ ಆಸ್ತಮಾ ವೀಸಿಂಗ್ ಪ್ರಾಬ್ಲಮ್ ಇತ್ತು. ವೀಸಿಂಗ್ ಪ್ರಾಬ್ಲಮ್ ಬಂದಾಗ ಅದು ಈ ಊರಿಂದ ಆ ಊರಿಗೆ ಅಥವಾ ಗಾಳಿಯ ವಾತಾವರಣ ವ್ಯತ್ಯಾಸ ಆದಾಗ ನನಗೆ ಇಮಿಡಿಯೇಟಾಗಿ ವೀಸಿಂಗ್ ಪ್ರಾಬ್ಲಮ್ ಬರ್ತಾಯಿತ್ತು. ನನ್ನ ತಂದೆ ಎಲ್ಲ ಕಡೆಯೂ ಸಹ ನನ್ನನ್ನು ಏನು ಮಾಡಿದ್ರು, ಹಾಸ್ಪಿಟಲ್ ಮೈಸೂರಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಎಲ್ಲ ತೋರಿಸಿದ್ರು, ಆದರೆ ಏನೂ ಆಗಲಿಲ್ಲ. ಆದರೆ ಆ ವೀಸಿಂಗ್ ಪ್ರಾಬ್ಲಮ್ ನನ್ನ ಜೀವಿತದಲ್ಲಿ ಆಗೋ ದೊಡ್ಡ ಒಂದು ಹೋರಾಟ ಆಗಿಬಿಡ್ತು. ನನ್ನ ಸಂಬಂಧಿಕರು ಕೆಲವೊಂದು ಸಾರಿ ಹೇಳೋರು, ಇವನಿಗೆ ಅಸ್ತಮಾ ಕಾಯಿಲೆ ಇದೆ, ಇವನಿಗೆ ಒಂಥರ ಗೂರ್ಲ್ ರೋಗ, ಇವನು ದೊಡ್ಡವನಾದಮೇಲೆ ನಾಳೆ ಇವನಿಗೆ ಯಾರು ಹೆಣ್ಣು ಕೊಡ್ತಾರೆ, ಅಥವಾ ಇವನಿಗೊಂಥರ ಕಾಯಿಲೆ ಅಂತೇಳಿ ಈ ರೀತಿಯಾಗಿ ನಮ್ಮ ರಿಲೇಷನಲ್ಲೇ ಸ್ವಂತದವರೇ ಹಂಗೆ ಮಾತಾಡೋವಾಗ ನನಗೆ ತುಂಬ ವೇದನೆ ಆಗ್ತಾಯಿತ್ತು, ತುಂಬ ದುಃಖ ಆಗ್ತಾಯಿತ್ತು. ಕೆಲವೊಂದು ಸಾರಿ ನನ್ನ ಜೀವಿತದಲ್ಲಿ ನಾನೇನು ಮಾಡುವೆ, ಒಬ್ಬನೇ ಅಳುವಂಥ ಪರಿಸ್ಥಿತಿ. ಬೆಳೀತಾ ನಾನು ಸ್ವಲ್ಪ ಹೈಸ್ಕೂಲಿಗೆಲ್ಲ ಬಂದಾಗ ಹಾಗೇ ಇತ್ತು ನನಗೆ ಆ ಕಾಯಿಲೆ. ನನ್ನ ತಾಯಿ, ನಾನು 8ನೇ ಕ್ಲಾಸ್ ಆದ್ರೂ 8ಲ್ಲಿ ಓದ್ತಾ ಇರೋವಾಗ ನನ್ನ ತಾಯಿ ನನಗೇನು ಮಾಡೋದು, ಆ ರೀತಿ ಪ್ರಾಬ್ಲಮ್ ಆದರೆ ನಾನು ನಡಿಲಿಕ್ಕಾಗಲ್ಲ, ಕೂರ್ಲಿಕ್ಕಾಗಲ್ಲ, ಮಲಗೋಕ್ಕೆ ಆಗೋದಿಲ್ಲ, ಬಂದ್ಬಿಟ್ಟು ಅಷ್ಟು ಉಸಿರಾಡೋದಕ್ಕೆ ಭಾರಿ ತೊಂದರೆ. ಅಂಥ ಪರಿಸ್ಥಿತಿಯಲ್ಲಿ ನನ್ನ ತಾಯಿ ಏನು ಮಾಡೋದು, ಬೆಳಿಗ್ಗೆ ಆದರೆ ನನ್ನ ತಂದೆ ತುಂಬ ಲಾಸ್ ಆಗಿಬಿಟ್ರು, ಮಂತ್ರ ಮಾಡಿಸಿದ್ರು ಅಂತ ಹೇಳ್ತಾವ್ರು. ಎಲ್ಲೇ ಹೋಗಿ ಶಾಸ್ತ್ರ ಕೇಳ್ತಾ, ಹಿಂದೂ ಧರ್ಮದಲ್ಲಿ ಇದ್ದಿದ್ದರಿಂದ ಯಾಕೆ ಕೆಲಸ ಲಾಸ್ ಆಯಿತು ಅಂತೇಳಿ ಶಾಸ್ತ್ರ ಕೇಳಲಿಕ್ಕೆ ಹೋದರೆ, ಯಾರೋ ನಿಮಗೆ ಮಾಡಿಸಿದ್ದಾರೆ, ಮಂತ್ರ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಇಂಥ ಪರಿಸ್ಥಿತಿ, ನಮ್ಮ ತಂದೆ ಅವ್ರ ಹತ್ರ ಹಣ ಇಲ್ಲದ ಪರಿಸ್ಥಿತಿ. ಕೆಲವೊಂದು ಸಾರಿ ಬಿಸ್ನೆಸ್ ಮೇಲೆ ಅವರು ಸಾಲ ಮಾಡಿ ಬಿಸ್ನೆಸ್ಗೆ ಹಾಕಿದ್ರು. ಆ ಸಾಲಗಾರ ಮನೆ ಹತ್ರ ಬರೋದ್ರಿಂದ ನನ್ನ ತಂದೆ ಬರ್ತಾ ಇರಲಿಲ್ಲ, ಮನೆಯಾಗ ಆಗಾಗ ಬರ್ತಾ ಇರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನನ್ನ ತಾಯಿ ಏನು ಮಾಡೋದು, ನನಗೆ ಆ ಕಾಯಿಲೆ ಬಂದರೆ ನನ್ನನ್ನು ಕಂಕಳಲ್ಲಿ ಹೊತ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಗೌರ್ಮೆಂಟ್ ಹಾಸ್ಪಿಟ್ಲು ಟಿ ನರಸೀಪುರ, ತುಂಬ ದೂರ ನಮ್ಮ ಮನೆಗೂ ಅಲ್ಲಿಗೂ. ನಾನು 8th ಓದ್ತಾ ಇರೋವಾಗ ನನ್ನನ್ನು ಚಿಕ್ಕ ಮಗುನ ಎತ್ಕೊಂಡು ಹೋಗ್ತಾಯಿದ್ರು. ನನ್ನನ್ನು ಕೆಲವೊಂದು ಸಾರಿ ನಮ್ಮ ತಾಯಿ, ರಾತ್ರಿ ನಾನು ನಿದ್ದೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆ ಮೂಮೆಂಟಲ್ಲಿ ನನ್ನ ತಾಯಿ, ಯಾಕಾದರೂ ನನ್ನ ಹೊಟ್ಟೆಲಿ ಹುಟ್ಟಿದೆ ನೀನು, ನನಗೆ ಸಂಕಟ ಕೊಡ್ತಾ ಇದೆಯಾ ನೀನು ಅಂತ ಇದ್ದೆ. ಆಗ ನನಗೆ ಮಾತಾಡ್ಲಿಕ್ಕೆ ಆಗಲ್ಲ, ಉಸಿರಾಟ ಆಗ್ತಾಯಿಲ್ಲ. ಆ ಟೈಮಲ್ಲಿ ನನಗೆ ಅಳು ಬಂದುಬಿಡ್ತಾಯಿತ್ತು. ಅಂದರೆ ನನ್ನ ತಾಯಿನೇ ಆ ರೀತಿ ಹೇಳಿದ್ರಲ್ಲ ಅಂತ ಅರ್ಥ ಆಗ್ತಿತ್ತು. ನಮ್ಮ ತಾಯಿ ಹೇಳುವಾಗ ಹೌದು, ಅರ್ಥ ಆಗ್ತಾಯಿತ್ತು. ಆ ಟೈಮಲ್ಲಿ ನನ್ನ ತಾಯಿ ಹಂಗೆ ಅಂದಿದ್ದಕ್ಕೆ, ನಾನು ಯಾಕಾದ್ರೂ ನನ್ನ ಹೊಟ್ಟೆಲಿ ಹುಟ್ಟಿದೆ ನೀನು, ನನಗೂ ಸಂಕಟ ಕೊಡ್ತಾ ಇದೆಯಾ ನೀನು ಅಂಥೇಳಿ ಹೇಳಿದಾಗ ನನಗೆ ಬೇಜಾರಾಗಿ ನಾನು ಸುಮ್ಮನೆ ಅಳುವೆ, ಮಾತಾಡೋಕ್ಕಾಗಲ್ಲ ನನಗೆ. ಅಮ್ಮ 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 ಅಂತ ಹೇಳುವೆ ಅಷ್ಟೇ. ಆಗ ನನ್ನ ತಾಯಿನೂ ಅಳೋದು, ನಾನು ಅಳೋದು, ಈ ರೀತಿ ಪರಿಸ್ಥಿತಿಯಲ್ಲಿದ್ವಿ. ಆದರೆ ನಾನು ನಮ್ಮ ಅಣ್ಣ ರೂಮಲ್ಲಿ ಮಲಗ್ತಾಯಿದ್ವಿ ಒಂದು ಕಡೆ. ಈ ಕಾಯಿಲೆ ನನಗೆ ಇದ್ದಿದ್ದ ನಿಮಿತ್ತವಾಗಿ ಆಗ ನನಗೆ ಗೊತ್ತಿಲ್ಲ, ಏಸಪ್ಪ ಬಗ್ಗೆ ಗೊತ್ತಿಲ್ಲ ನನಗೆ. ಆಗ ನಾನು ಕೇಳುವೆ ದೇವ್ರ ಹತ್ರ, ನಾನು ಸುಮ್ಮನೆ ದೇವ್ರೇ ಅಂತ ಹೇಳಿ, ದೇವ್ರೇ ನನಗೆ ಯಾಕೆ ನೀನು ಹುಟ್ಟಿಸ್ದೆ ಈ ಲೋಕದಲ್ಲಿ, ನಾನು ಯಾಕೆ ಹುಟ್ಟಬೇಕಾಗಿತ್ತು, ನನಗೆ ಯಾಕೆ ನನ್ನ ಯಾಕೆ ಉಂಟು ಮಾಡಿದೆ ಈ ಪರಿಸ್ಥಿತಿ ಅನುಭವಿಸೋದಕ್ಕೆ ಅಂಥೇಳಿ ಸುಮ್ಮನೆ ನಾನು ಕಣ್ಣೀರು ಸುಮ್ಮನೆ ಮಲ್ಕೊಂಡಿದ್ರು ಸಹ ನನ್ನ ಕಣ್ಣಲ್ಲಿ ನೀರು ಸುಮ್ಮನೆ ಹರಿಯೋದು. ಪಕ್ಕದಲ್ಲಿ ನನ್ನ ಅಣ್ಣ ಇದ್ರೂ ಸಹ ನನ್ನ ಅಣ್ಣಗೆ ನಾನು ಅಳೋದು ಗೊತ್ತಾಗ್ತಿರಲಿಲ್ಲ. ನನ್ನ ತಂದೆ ತಾಯಿರು ಬೇರೆ ರೂಮಲ್ಲಿದ್ದರು, ಅವ್ರಿಗೂ ಗೊತ್ತಾಗ್ತಾ ಇರಲಿಲ್ಲ. ನಾನು ಅನ್ಕೊತೀನಿ, ನನ್ನ ದೇವ್ರು ನೋಡ್ತಾ ಇದ್ರೇನೋ ನಾನು ಅಳೋದನ್ನು ಅಂತ ಅನ್ಕೊತೀನಿ ಕೆಲವೊಂದು ಸಾರಿ. ಏಸಪ್ಪ ಮೇಲಿಂದ ನಾನು ನೋಡಿದರು. ಅಂದರೆ ನಿಮಗೆ ಆ ಟೈಮಲ್ಲೇ ಸತ್ಯ ಗೊತ್ತಿಲ್ಲ ನನಗೆ, ಸತ್ಯದ ಬಗ್ಗೆ ಗೊತ್ತಿಲ್ಲ, ಯೇಸು ಸ್ವಾಮಿಯ ಬಗ್ಗೆ ಗೊತ್ತಿಲ್ಲ. ಇಲ್ಲ, ಖಂಡಿತ ಗೊತ್ತಿಲ್ಲ ನನಗಾಗ. ನೀವು ಅಂದರೆ ನಿಮ್ಮ ಒಂದು ವೇದನೆಯ ಸಮಯದಲ್ಲಿ, ಓ ದೇವರೇ ಯಾಕೆ ನಾನು ಈ ಲೋಕಕ್ಕೆ ಬರಮಾಡಿದ್ದಿ ಅಂದರೆ ನಿಮ್ಮ ಒಳಗೊಂದು ದುಃಖ ಇತ್ತು. ಅಂದರೆ ಜನರು ನಿಮಗೆ ಈ ರೋಗ ಕಾಯಿಲೆ ಬಗ್ಗೆ ಮಾತಾಡುವಾಗ ನಿಮಗೆ ದುಃಖ ಆಗ್ತಿತ್ತು. ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಸಹಿಸಿಕೊಳ್ಳಿಕ್ಕೂ ಕೂಡ ರೋಗ ಆಗ್ತಿರಲಿಲ್ಲ. ಯಾಕಂದರೆ ಅಸ್ತಮ ರೋಗ ಅಂದರೆ ಅದು ತೀವ್ರತರವಾಗಿ ಬಂದರೆ ನಿಮಗೆ ಹೇಳಿದಾಗೆ ಉಸಿರಾಡಲಿಕ್ಕೆ ಬರೋದಿಲ್ಲ, ಮಾತಾಡಲಿಕ್ಕೆ ಬರೋದಿಲ್ಲ ಅಲ್ಲ. ಅದು ತುಂಬ ಕಷ್ಟದ, ನಾನು ನೋಡಿದ್ದೇನೆ, ತುಂಬ ಜನರನ್ನು ನೋಡಿದ್ದೇನೆ ಅಲ್ಲ. ಆ ಪರಿಸ್ಥಿತಿ ಇರುವಾಗ ಖಂಡಿತವಾಗಿಂತ ಅಂದರೆ ವೇದನೆ ಬರಲೇ ಬರ್ತದೆ. ಮತ್ತು ಅದಕ್ಕಾಗಿ ನೀವೇ ಅಳ್ತಿದ್ರಿ, ಅದು ದೇವರು ಯಾರಂತ ಗೊತ್ತಿಲ್ಲ. ಹೌದು, ಆದರೆ ದೇವರು ಅಂದರೆ ನಾವು ನಮ್ಮ ತಾಯಿ ಪೂಜೆ ಮಾಡ್ತಿದ್ರಲ್ಲ ದೇವರು, ಹಿಂದೂ ಧರ್ಮದನ್ನ. ನನ್ನ ಕಾಯಿಲೆ ಗುಣ ಆಗಲಿ ಅಂತೇಳಿ ನಮ್ಮ ತಾಯಿ ಏನು ಮಾಡ್ತಾಯಿದ್ರು, ವ್ರತ ಮಾಡೋದು, ಅರಳಿ ಕಟ್ಟೆ ಸುತ್ತೋದು. ಬೆಳಗ್ಗೆ ನನ್ನನ್ನು ಕರ್ಕೊಂಡು ಹೋಗೋದು, ಆ ಚಳಿಯಲ್ಲಿ ನನಗೆ ಮಫ್ಲರು ಅದು ಇದು ಕಟ್ಟಿ ಹತ್ತಿ ಎಲ್ಲ ಇಟ್ಟು ನನ್ನನ್ನು ಕರ್ಕೊಂಡು ಹೋಗೋದು, ದೇವಸ್ಥಾನ ಪೂಜೆ ಮಾಡೋದು, ಈ ರೀತಿ ಎಲ್ಲ. ಆದರೆ ಇನ್ನೊಂದು ವಿಶೇಷ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಭಕ್ತಿ ಮಾಡೋದಿಲ್ಲ. ಹಿಂದೂ ಧರ್ಮದಲ್ಲಿದ್ದಾಗ ಭಕ್ತಿ ಮಾಡೋದೇ ನಾನು ಜಾಸ್ತಿ. ವಾರ ಆದರೆ ಸಾಕು ನನ್ನ ತಾಯಿ ಜೊತೆ ಸೇರಿಕೊಳ್ತಿದ್ದೆ. ಆ ಒಂದು ಭಕ್ತಿನ ನೋಡಿ ನಮ್ಮ ತಾಯಿ ವಾರ ಈ ಶನಿವಾರ ಸೋಮವಾರ ಈ ರೀತಿ ಬಂದರೆ, ಮಗನೇ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊ ಅಂತ ಹೇಳ್ಬಿಡ್ತಾಯಿದ್ರು. ನಾನೇನು ಮಾಡುವೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಫೋಟೋಸ್ ಎಲ್ಲ ಒರೆಸಿ ಅದಕ್ಕೆ ನಾಮ ಇಟ್ಟು ಹೂವೆಲ್ಲ ತಂದು ಹೂವನ್ನ ಜೋಡಿಸಿ
ಒಂದು ಟೇಪ್ ರೆಕಾರ್ಡ್ ಆನ್ ಮಾಡಿಬಿಡ್ತಿದ್ದೆ ಸಾಂಗ್. ಒಂದು ಆಗ ಭಕ್ತಿ ನಮಗೆ ಅದು, ಆ ಭಕ್ತಿ ಅದು ಆನ್ ಮಾಡಿಬಿಟ್ಟು ಆ ಹಾಡು ಹೇಳ್ಕೊತ ಪೂಜೆ ಮಾಡೋದು, ಗಂಟೆ ಈಗ ಬಾರಿಸಿ ಹೀಗೆ ಪೂಜೆ ಮಾಡೋದು. ಅಷ್ಟು ಭಕ್ತಿ. ನಾನು ನಾಮ ಎಲ್ಲ ಇಟ್ಕೊಳ್ಳುವೆ. ಆ ಭಕ್ತಿನ ನೋಡಿ ಅವನು ತುಂಬ ನಮ್ಮ ಮನೇಲಿ ಖುಷಿ ಅವರಿಗೆ ಅಂತ ಪೂಜೆ ಮಾಡ್ತಿದ್ದವನು ನಾನು. ನಮ್ಮ ಅಣ್ಣ ಅಂತೂ ಪೂಜೆ ಮಾಡ್ತಾಯಿಲ್ಲ, ನಮ್ಮ ಅಕ್ಕ ಪೂಜೆ ಮಾಡ್ತಾಯಿಲ್ಲ, ಆದರೆ ನಾನು ಪೂಜೆ ಮಾಡ್ತಾಯಿದ್ದೆ. ನಿಮಗೆ ದೇವರಲ್ಲಿ ಆಸಕ್ತಿ ಇತ್ತು? ಅಷ್ಟು ಇಂಟ್ರೆಸ್ಟು ಆ ಸಾಂಗ್ಸ್ ಅಂತಂದರೆ ಅಷ್ಟು ಇಂಟ್ರೆಸ್ಟ್ ಆಗಿ ಹಾಡಿಕೊಂಡು ಅದು ಟೇಪ್ ರೆಕಾರ್ಡ್ ಆನ್ ಮಾಡಿ ಮಾಡ್ತಾಯಿದ್ದೆ. ಅದಕ್ಕೆ ಬೈಬಲ್ ಹೇಳ್ತಾರೆ, ತನ್ನ ಭಕ್ತರನ್ನು ತನಗೋಸ್ಕರವಾಗಿ ಪ್ರತ್ಯೇಕಿಸಿಕೊಂಡ್ರು ಅಂತ ಹೇಳಿ, ಆ ರೀತಿಯಾಗಿ ದೇವರು ಪ್ರತ್ಯೇಕಿಸ್ಕೊಂಡ್ರು ಅಂತ ಕಾಣುತ್ತೆ. ನಾನು ಅದೇ ಸಮಯ ಬಂದಿಲ್ಲ. ಮತ್ತು ಬ್ರದರ್, ನೀವು ಈಗ ವಿದ್ಯಾಭ್ಯಾಸ SSL ತನಕ ಮಾಡಿದ್ರಿ. ಆ ವಿದ್ಯಾಭ್ಯಾಸದ ಸಮಯದಲ್ಲಿ ನಿಮ್ಗೆ ಏನಾದರೂ ದುರಾಭ್ಯಾಸ ಏನಾದರೂ ಇತ್ತಾ? ಯಾವುದೇ ಬೇರೆ ಚಟಗಳು, ಕೆಟ್ಟ ಚಟಗಳು? ನನಗೆ ಯಾವುದೇ ರೀತಿ ಕೆಟ್ಟ ಚಟ ನನಗಿರಲಿಲ್ಲ. ಯಾಕೆ ಅಂತಂದರೆ ಕೆಟ್ಟ ಚಟ ಮಾಡಲಿಕ್ಕೆ ನನ್ನ ಜೀವಿತದಲ್ಲಿ ಸಂತೋಷ ಅನ್ನೋದೇ ಇರಲಿಲ್ಲ. ಅಂದರೆ ಇದು ಒಂದು ರೋಗನೇ ನಿಮಗೆ ದೊಡ್ಡ ಸಮಸ್ಯೆ. ರೋಗ ಮತ್ತು ಬಡತನ. ನಿಮ್ಮ ಹಳ್ಳಿ ಆಗಿತ್ತಲ್ಲ, ಮುಂಚೆ ಹುಟ್ಟಿದ ಊರು ಹಳ್ಳಿಯಲ್ಲಿ. ಅದು ಈ ಟಿ ನರಸೀಪುರ, ಅದು ಹಳ್ಳಿ ಅಲ್ಲ, ಅದು ಟೌನಲ್ಲೇ ಇದ್ದಿದ್ದು. ಹೇಗೆ ಬೆಳೆದು ಬಂದ್ರಿ? ನಿಮಗೆ ಫ್ರೆಂಡ್ಸ್ ಎಲ್ಲ ಇದ್ರ ಅಲ್ಲಿ? ಫ್ರೆಂಡ್ಸ್, ತುಂಬ ಜನ ಫ್ರೆಂಡ್ಸ್ ಇದ್ದರು ನನಗೆ. ನನ್ನ ತಂದೆ, ನಾನು ಹೇಳಿದ್ನಲ್ಲ, ನನ್ನ ತಂದೆ PWD ಕಾಂಟ್ರಾಕ್ಟ್ ಆದಾಗ ತುಂಬ ನನ್ನ ತಂದೆ ಬೈಕಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು, ಬರ್ತಾಯಿದ್ರು, ಎಲ್ಲ ಚೆನ್ನಾಗಿ ನೋಡ್ಕೊತಾಯಿದ್ರು. ಮಧ್ಯಾಹ್ನ ಟೈಮ್ ಮಕ್ಕಳಿಗೆ ಊಟ ತರೋದಂತ ತಂದೆ ತಾಯಿ ಎಲ್ಲ ಬರ್ತಾಯಿದ್ರು. ತುಂಬ ಚೆನ್ನಾಗಿ ಗ್ರ್ಯಾಂಡ್ ಎಲ್ಲ ಅಷ್ಟು ಚೆನ್ನಾಗಿದ್ದಂಥವ್ರು ಲಾಸ್ ಆದಾಗ ನನ್ನ ತಾಯಿ ಫೀಸ್ ಕಟ್ಟೋಕ್ಕೂ ಆಗದಲೇ ತಾಳಿಯನ್ನು ಗಿರಿಬಿಟ್ಟು ತಾಳಿ ಹಣವಂತಂದು ಫೀಸ್ ಕಟ್ತಾಯಿದ್ರು. ಕ್ಲಾಸಲ್ಲಿ ನಾನು ತುಂಬ ಚೆನ್ನಾಗಿ ಫಸ್ಟ್ ರ್ಯಾಂಕಲ್ಲೇ ಒಳ್ಳೆ ಸ್ಟೂಡೆಂಟ್ ನಾನು. ನನ್ನ ಕ್ಲಾಸ್ ಟೀಚರ್ಸ್ ಎಲ್ಲ ತುಂಬ ಇಷ್ಟಪಡ್ತಾಯಿದ್ರು. ಅವರು ನನ್ನ ತಂದೆ ತಾಯಿ ಕಷ್ಟವನ್ನು ನೋಡೇ ಅವ್ರು ಏನು ಮಾಡಿದ್ರು ಅಂದರೆ ಫ್ರೀಯಾಗಿ ಕಾನ್ವೆಂಟಲ್ಲಿ ಹಾಗೆ ಓದಿಸಿದ್ರು. ಫೀಸ್ ಕಟ್ಟೋದೇ ಬೇಡ, ಒಳ್ಳೆ ಸ್ಟೂಡೆಂಟ್ ಏನು ಚೆನ್ನಾಗಿ ಓದಲಿ ಅಂತೇಳಿ. ಆದರೂ ಮನೆಯಲ್ಲಿ ತಿನ್ಲಿಕ್ಕೆ ಅನ್ನ ಇರ್ತಾ ಇರಲಿಲ್ಲ. ನನ್ನ ತಂದೆ ಸಾಲಗಾರರ ಹಿಂಸೆಯಿಂದ ಅಲ್ಲಲ್ಲಿ ಮರೆ ಮಚ್ಕೊಳ್ಳೋದು, ಹೋದರೆ ಬರ್ತಾ ಇರಲಿಲ್ಲ. ಆ ಸಮಯದಲ್ಲಿ ನಾವೇನು ಮಾಡ್ತಾಯಿದ್ರೆ, ನನ್ನ ಅಣ್ಣ ಅವನು ಸಹ ವಿದ್ಯಾಭ್ಯಾಸನ ಸ್ಟಾಪ್ ಮಾಡಿಬಿಟ್ಟ. ಯಾಕೆಂದರೆ ಮನೇಲಿ ಕಷ್ಟ, ತಿನ್ಲಿಕ್ಕೆ ಅನ್ನ ಇಲ್ಲ. ಆ ಸಮಯದಲ್ಲಿ ಅಣ್ಣ ಹಗಲು ಓದೋದು ಸ್ಕೂಲಲ್ಲಿ, ಈವ್ನಿಂಗ್ ಏನು ಮಾಡೋದು ಅಂದರೆ ಹೋಗಿ ರೈಸ್ ಮಿಲ್ಲಲ್ಲಿ ಮೂಟೆ ಹೊರ ಕೆಲಸ ಮಾಡ್ತಾಯಿದ್ದೆ. ಈ ಎಲ್ಲ ಪರಿಸ್ಥಿತಿ ನೋಡಿದ ನಾನು ಏನು ಮಾಡ್ತಾಯಿದ್ದೆ, ಇದು ಕಷ್ಟದಲ್ಲಿ ನನ್ನ ತಾಯಿ ಸುಮ್ಮನೆ ಅಳೋದು. ನನ್ನ ತಾಯಿ ಏನು ಮಾಡ್ತಾಯಿದ್ದೆ, ವಿಗ್ರಹದ ಫೋಟೋಗಳನ್ನೆಲ್ಲ ಇಟ್ಕೊಂಡು, ದೇವರೇ ನಿನಗೆ ಕಣ್ಣಿಲ್ವಾ, ನಮಗೆ ಯಾಕೆ ಈ ಕಷ್ಟ, ನಾನು ಎಷ್ಟು ಪೂಜೆ ಮಾಡಿದೆ, ಎಷ್ಟು ವ್ರತ ಮಾಡಿದೆ ಅಂಥೇಳಿ ಏನು ಮಾಡೋದು. ನನ್ನ ತಾಯಿ ಒಂದು ಸಾರಿ ನಾನು ಕಣ್ಣಾರೆ ನಾನು ನೋಡಿದ್ದೇನೆ, ಫೋಟೋನೆಲ್ಲ ತೆಗೆದು ಕೆಳಗಿಟ್ಟು ಅದ್ರ ಮೇಲೆ ಮಲ್ಕೊಂಡು ಅಳೋದು ನನ್ನ ತಾಯಿ, ದೇವರೇ ನಮ್ಗೆ ಯಾಕೆ ಕಷ್ಟ ಅಂತೇಳಿ. ಆ ಪರಿಸ್ಥಿತಿ ಇದನ್ನೆಲ್ಲ ನಾವು ನೋಡಿ ನಮ್ಮ ವಿದ್ಯಾಭ್ಯಾಸದ ಮೇಲೆ ಹಾಗೆ ಅದು ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬಂತು. ನಾನೇನು ಮಾಡುವೆ, ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಹಾಲು ಹಾಕಲಿಕ್ಕೆ ಒಬ್ಬರು ಅಂಕಲ್ ಪರಿಚಯ ಇದ್ದರು ನನಗೆ ಪಕ್ಕದ ಮನೆಯಲ್ಲಿ. ಅವ್ರ ಮನೆಗೆ ನಾನು TV ನೋಡಲಿಕ್ಕೆ ಅಂತ ಹೋಗ್ತಾಯಿದ್ದೆ. ಅವ್ರೇನು ಮಾಡಿದ್ರು ಅಂದರೆ ನನ್ನನ್ನು ಹಾಲು ಹಾಕಲಿಕ್ಕೆ ಅವ್ರದ್ದು ಸೈಕಲ್ ಕೊಟ್ಟು, ಡೈಲಿ ಹಾಲು ಹಾಕಪ್ಪ ಮನೆಗೆ, ಮನೆ ಹಾಲು ಹಾಕು, ಅಷ್ಟು ಕೊಡ್ತಾರೆ, ನೀನು ಸ್ಕೂಲ್ಗೆ ಆಗುತ್ತೆ ಅಂತೇಳಿ. ನಾನು ಅದನ್ನು ಸೈಕಲ್ ತೊಗೊಂಡು ಮನೆ ಹಾಲು ಹಾಕ್ಲಿಕ್ಕೆ ಹೋದರೆ, ನನ್ನ ಸ್ವಂತ ಫ್ರೆಂಡ್ಸ್ ಮನೆಗೆ ಹೋಗುವೆ. ನಾನು ಫ್ರೆಂಡ್ಸ್ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರೆ ಹಾಲು ಹಾಕ್ಬೇಕು ಅವ್ರ ಮನೆಗೆ. ಅವನು ಹೇಳ್ಬಿಡ್ತಾನೆ, ನೋಡಪ್ಪ ಈ ಮನೆ ಎಲ್ಲ ಹಾಲು ಹಾಕಬೇಕು ಅಂತ ಒಂದಿನ ತೋರಿಸ್ದೆ ಫಸ್ಟ್ ದಿನ. ನನಗೆ ಸಂಕೋಚ, ಹೇಗೆ ನನ್ನ ಫ್ರೆಂಡ್ಸ್ ಮನೆಗೆ ನಾನು ಹೋಗಿ ಹಾಲು ಹಾಕೋದು ಅಂತೇಳಿ. ಆಗ ಸರಿ ಇರಲಿ, ನಮ್ಮ ಕಷ್ಟ ಇದೆ, ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಆ ಸಮಯದಲ್ಲಿ ಬೆಳಗ್ಗೆನೇ ನಾನು ಹೋಗಿ ಬಾಗಿಲು ತಟ್ಟಿದ್ರೆ, ನನ್ನ ಫ್ರೆಂಡ್ಸ್ ಬಂದು, ರಾಜು ನೀನು ಬಂದಿದ್ಯಲ್ಲ ಹಾಲು ತೊಗೊಂಡು ಅಂತ ಹೇಳಿದ್ರು. ಅವ್ರ ತಾಯಂದರು, ರಾಜು ಏನಪ್ಪ ನೀನು ಬಂದಿದ್ಯಾ, ಹಾಲು ತೊಗೊಂಡು ಬಂದಿದ್ಯಾ ಅಂತಂದರೆ, ಏನಿಲ್ಲ ಆಂಟಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಆಗ ಬೇಜಾರಾಗ್ತಾಯಿದ್ದು ನನಗೆ ಅವ್ರು ಕೇಳುವಾಗ. ತಂದೆ ಒಳ್ಳೆ ಜಾಬ್ನಲ್ಲಿ ಇದ್ದಾರಲ್ಲ, ತಂದೆ ಕೂಡ ಒಳ್ಳೆ ಜಾಬಲ್ಲಿ ಇರುವಾಗ ಒಳ್ಳೆ ಜಾಬ್ನಲ್ಲಿದ್ದರು, ಹೆಸರು ಕೂಡ ಇರಬಹುದು ಆಗ. ಹೌದು, ಅಷ್ಟು ಚೆನ್ನಾಗಿದ್ದವ್ರು ಯಾಕೆ ನೀವು ಹಾಲು ಹಾಕ್ತಾ ಇದ್ದೀರಾ ಅಂತೇಳಿ ಆಶ್ಚರ್ಯವಾಗಿ ಕೇಳೋರು ನಮ್ಮನ್ನು. ಆ ಪರಿಸ್ಥಿತಿ ಹಾಗಿತ್ತು. ಮನೆ ಹಾಲು ಹಾಕ್ತಾಯಿದ್ದೆ. ಅದಾದ ನಂತರ ಮತ್ತೊಬ್ಬರು ಏನು ಮಾಡಿದ್ರು, ನಮಗೆ ಸಹ ಪಕ್ಕದ ಮನೆಯವರು ನ್ಯೂಸ್ ಪೇಪರ್ ಹಾಕಲಿಕ್ಕೆ ನನಗೆ ಇದು ಮಾಡಿದರು. ಆ ಸೈಕಲ್ ಒಂದಿತ್ತು ನನ್ನ ಹತ್ರ. ಎಷ್ಟು ವಯಸ್ಸು ಸಮಯದಲ್ಲಿ ನಿಮಗೆ? ನನಗೆ ಆಗ ಒಂದು 13-14 ವರ್ಷ ವಯಸ್ಸು. 13-14 ವರ್ಷ ವಯಸ್ಸಲ್ಲಿ ಹಾಲು ಹಾಕ್ಲಿಕ್ಕೆ ಪೇಪರ್ ಹಾಕಲಿಕ್ಕೆ ಪೇಪರ್ ಅವರು ಪ್ರಿಂಟಿಂಗ್ ಪ್ರೆಸ್ ಕರ್ಕೊಂಡೋಗಿ, ಈ ಹುಡುಗ ಇನ್ಮೇಲೆ ಪೇಪರ್ ಹಾಕೋದಕ್ಕೆ ಒಂದು ಕೆಲಸ ಕೊಡಿ ಅಂತೇಳಿ ಕೆಲಸ ಕೊಡ್ತಾಯಿದ್ರು. ಹಾಲು ಹಾಕುವೆ, ನಂತರ ಪೇಪರ್ ಹಾಕ್ತದೆ. ಪೇಪರ್ ಒಂದು ಏರಿಯಾದಲ್ಲಿ ಒಂದು 20-30 ಮನೆ ಇರ್ತಾಯಿತ್ತು. ಹೋಗಿ ಎಲ್ಲ ಮನೆಗೆ ಪೇಪರ್ ಹಾಕಿ ಬರ್ತಾಯಿದ್ದೆ. ತಿಂಗಳೆಲ್ಲ ಪೇಪರ್ ಹಾಕಿ ನಂತರ ಸ್ಕೂಲ್ಗೆ ಹೋಗಿ ಸ್ಕೂಲ್ ಮುಗಿಸಿ, ಸ್ಕೂಲ್ ಮಧ್ಯಾಹ್ನದ ಟೈಮಲ್ಲಿ
ಏನಾದರೂ ಬಿಲ್ ಕಲೆಕ್ಟ್ ಮಾಡಬೇಕು ಅಂದರೆ ಅಮೌಂಟ್ ಕಲೆಕ್ಟ್ ಮಾಡಬೇಕಂದ್ರೆ ಮತ್ತೆ ಮಧ್ಯಾಹ್ನ ಹೋಗಿ ಅಮೌಂಟ್ ಕಲೆಕ್ಟ್ ಮಾಡ್ತಾಯಿದ್ದೆ. ನಂತರ ಬಂದು ಮತ್ತೆ ಕೆಲವೊಂದು ಸಲ ಊಟಕ್ಕಿಲ್ಲದೆ ಇದ್ದಾಗ ಹಳೆಯ ಬುಕ್ಸ್ನೆಲ್ಲ ಪೇಪರ್ಸ್ನೆಲ್ಲ ತೊಗೊಂಡೇನು ಮಾಡೋದು ಮಾರಿ ಅಕ್ಕಿ ತಂದು ತಿಂತಾಯಿದ್ವಿ. ಇಂಥ ಪರಿಸ್ಥಿತಿಯಲ್ಲಿ ಆ ಟೈಮಲ್ಲಿ ನನಗೆ ಬೇರೆ ಯಾವ ಕೆಟ್ಟ ಅಭ್ಯಾಸ ಇಲ್ಲ. ಆಗ ನಮಗೊಂದು ಜವಾಬ್ದಾರಿ ಅಂದರೆ ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ನಾವು. ಯಾಕೆಂದರೆ ನನಗೆ ಈಗಲೂ ಸಹ ಕೆಲವೊಂದು ಸಲ ಇರ್ತದೆ, ನನ್ನ ತಾಯಿ ನನ್ನನ್ನು ಅವರು ಹೊತ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದು ಈಗಲೂ ನಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ನನ್ನ ತಾಯಿನ ನೋಡ್ಕೊಳ್ಬೇಕು ಅನ್ನೋ ಒಂದು ಜವಾಬ್ದಾರಿ ಬಂತು ಆ ಟೈಮಲ್ಲಿ. ಆ ಕಷ್ಟದ ಮಧ್ಯದಲ್ಲಿ ಬೆಳೆದು ಬಂದೆ. ಮತ್ತು ನಿಮ್ಮ ತಂದೆ? ನಮ್ಮ ತಂದೆ ಅದಾದ ನಂತರ ನಾನು SSLC 97 ನಾನು SSLC ಓದಿ ನಾನು ವಿದ್ಯಾಭ್ಯಾಸ ಫೇಲ್ ಆದೆ ಒಂದು ಸಬ್ಜೆಕ್ಟಲ್ಲಿ. ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆ ಟೈಮಲ್ಲಿ. ಸರಿ, ನಮ್ಮ ಫ್ಯಾಮಿಲಿ ಜವಾಬ್ದಾರಿ. ಅದಾದ ನಂತರ ಏನು ಮಾಡಿದ್ವಿ ಅಂದರೆ ನನ್ನ ತಂದೆ ಅವರು ಕೆಲಸ ಮಾಡೋಕ್ಕೆ ಹೋದರು. ಅಂದರೆ ನನ್ನ ತಂದೆ ಆ ಊರು ಬಿಟ್ಟುಬಿಟ್ಟು ಇಲ್ಲಿ ಮೂಡಿಗೆರೆ ಪಕ್ಕದಲ್ಲಿ ಕೃಷ್ಣಾಪುರ ಅಂತ ಒಂದು ಊರಿದೆ. ಅಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ. ಅಲ್ಲಿ ಬಂದು ಅಲ್ಲಿ ಒಂದು ಮನೆ ಮಾಡಿ ಅಲ್ಲಿ ಏನು ಮಾಡಿದ್ರು ಅಂದರೆ ಅಲ್ಲಿ ಅವ್ರ ಕೆಲಸಕ್ಕೆ ನನ್ನ ತಂದೆ, ಯಾಕೆಂದರೆ ಅಲ್ಲಿ ಅಷ್ಟು ಚೆನ್ನಾಗಿದ್ದವ್ರು ಕೆಲಸಕ್ಕೆ ಹೋಗೋಕ್ಕೆ ಅವಮಾನ ಆಗುತ್ತೆ ಅಂತೇಳಿ ನನ್ನ ತಂದೆ ಈ ಜಾಗದಲ್ಲಿ ಕೆಲಸಕ್ಕೆ ಮಾಡಲಿಕ್ಕೆ ಹೋದರು. ಆಗ ನನ್ನ ತಂದೆ ಜೊತೆ ನಾವು ಸಹ ಕೆಲಸ ಮಾಡೋದ್ರ ಮೂಲಕ ಮೂಡಿಗೆರೆಗೆ ನೀವು ಕೂಡ ಶಿಫ್ಟ್ ಆದ್ರಿ? ನಾವು ಶಿಫ್ಟ್ ಆದ್ವಿ, ಫ್ಯಾಮಿಲಿಯಾಗಿ ಶಿಫ್ಟ್ ಆಗಿ ಒಂದು ಬಾಡಿಗೆ ಮನೇಲಿ ಇದ್ದುಕೊಂಡು ಅಲ್ಲಿ ನಾವು ಕೆಲಸ ಮಾಡ್ತಾ, ತೋಟದಲ್ಲಿ ಕೆಲಸ ಮಾಡೋದು, ಈ ರೀತಿಯಾಗಿ ಕೆಲಸ ಮಾಡ್ತಾ ಬಂದ್ವಿ. 98ರಲ್ಲಿ ನನ್ನ ತಂದೆಗೆ ಪ್ಯಾರಲಿಸಿಸ್ ಆಯಿತು. 98ಅಲ್ಲಿ ಪ್ಯಾರಲಿಸಿಸ್ ಇದ್ದದ್ದು 3 ದಿನ ಅಷ್ಟೇ. ಅವರು ಪ್ಯಾರಲಿಸಿಸ್ ಆಗಿ ತೀರ್ಕೊಂಡ್ಬಿಟ್ರು. ತೀರ್ಕೊಂಡ ನಂತರ ನಾವು ತೀರ್ಕೊಂಡಾಗ ನನ್ನ ಚಿಕ್ಕಪ್ಪಂದ್ರೆಲ್ಲ ಆಗ ಊರಿಂದ ಬಂದರು. ಯಾಕಂದರೆ ಊರಲ್ಲಿ ತುಂಬ ಅನುಕೂಲವಾಗಿದ್ದೀವಿ, ಮನೆ ಇದೆ, ಈ ಆಸ್ತಿ ಇದೆ. ನಿಮ್ಮ ತಂದೆ ಫ್ಯಾಮಿಲಿಯವರು ತುಂಬ ಚೆನ್ನಾಗೇ ಇದ್ದಾರೆ. ಯಾಕೆಂದರೆ ನನ್ನ ತಂದೆ ದೊಡ್ಡವರಾಗಿದ್ದರಿಂದ ಆಸ್ತಿ ಚೆನ್ನಾಗಿದ್ರೂ ಆಸ್ತಿಯನ್ನು ಭಾಗ ಮಾಡಬಾರ್ದು ಅಂಥೇಳಿ ನನ್ನ ತಂದೆ ಏನು ಮಾಡ್ತಿದ್ರು, ದೂರ ಇದ್ಬಿಟ್ರು. ಯಾಕೆಂದರೆ ನನ್ನ ಚಿಕ್ಕಪ್ಪಂದರು ನಂಗೆ ಆಸ್ತಿ ಭಾಗ ಬೇಕು ಅಂತ ಕೇಳೋದ್ರಿಂದ ಊರಿಗೆ ಹೋಗಲಿಲ್ಲ ನನ್ನ ತಂದೆ. ಆಸ್ತಿ ಭಾಗ ಮಾಡಬೇಕಾಗತ್ತೆ ಅಂತೇಳಿ ಬಿಟ್ಟು ಬಂದು ಇಲ್ಲಿದ್ದರು. ಆಗಾಗ ನನ್ನ ಚಿಕ್ಕಪ್ಪಂದರು ಬರ್ತಾಯಿದ್ರು ನನ್ನ ತಂದೆ ಹತ್ರ, ಬಂದು ಆಸ್ತಿಯನ್ನು ಭಾಗ ಮಾಡಿಕೊಡು ನಮ್ಮ ಭಾಗಕ್ಕೆ ನಾನು ಹೇಳ್ತಾಯಿದ್ರೆ, ನಮ್ಮ ಅಪ್ಪ ಇಲ್ಲ, ಆಸ್ತಿಯನ್ನು ನಾನು ಸಾಯೋವರೆಗೂ ನಾನು ಭಾಗ ಮಾಡೋದಿಲ್ಲ, ಏನಿದೆಯೋ ಅದು ಮಾಡ್ಕೊಂಡು ನೀವು ತಿನ್ನಿ, ಚೆನ್ನಾಗಿರಿ ಅಂತ ಹೇಳ್ತಾಯಿದ್ರು ಅಷ್ಟೇ. ಅದಾದ ನಂತರ ನನ್ನ ತಂದೆ ಸತ್ತ ನಂತರ ನಾವು ಸ್ವಂತ ಊರಿಗೆ ಹೋಗ್ಬೇಕಾಗಿ ಬಂತು. ಅರಿಯೂರು ಗ್ರಾಮಕ್ಕೆ ನಾನು ಹೇಳ್ತೀನಿ, ಸ್ವಂತ ಊರಿಗೆ ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ಅಲ್ಲಿ ಹೋದ್ವಿ. ಇನ್ನು ಅಲ್ಲಿ ಯಾಕೆ ಇರೋದು ಅಂಥೇಳಿ ಸ್ವಂತ ಅರಿಯೂರು ಗ್ರಾಮದಲ್ಲೇ ವಾಸ ಮಾಡ್ತಾ ಬಂದ್ವಿ. ಅಲ್ಲಿ ಸಹ ನನಗೆ ಅಷ್ಟು ದೊಡ್ಡ ಹುಡುಗ, ಮತ್ತೆ ನಾನು ಆಗ 20 ಇಯರ್ಸ್ ಹತ್ತತ್ರ ನನಗೆ. ಆ ಮೂಮೆಂಟಲ್ಲಿ ನನಗೆ ಆಗಲೂ ಸಹ ಆಸ್ತಮಾ ಕಾಯಿಲೆ 20 ವರ್ಷದಲ್ಲೂ ಆಸ್ತಮಾ. ಪೂಜೆ ಚೆನ್ನಾಗಿ ಮಾಡ್ತೀನಲ್ಲ, ನನ್ನ ಮನೆಯಲ್ಲಿ ಪೂಜಾ ವಸ್ತುಗಳೆಲ್ಲ, ಯಾಕಂದರೆ ದೊಡ್ಡ ಮನೆ ಆದ್ದರಿಂದ, ನಮ್ಮದು ಸಂಪ್ರದಾಯ ಕುಟುಂಬ ಆದ್ದರಿಂದ ಪೂಜೆ ಮಾಡುವಂಥ ಪ್ರತಿಯೊಂದು ಸಹ ಬೆಳ್ಳಿ ವಿಗ್ರಹಗಳು ಎಲ್ಲ ಇದ್ದಿದ್ದರಿಂದ ನಮ್ಮ ತಂದೆ ತೀರ್ಕೊಂಡ ನಂತರ ನೀವೇ ಮಾಡಬೇಕು ಅಂತ ನನ್ನ ಚಿಕ್ಕಪ್ಪ ನಮಗೆ ಹೇಳಿದರು. ನಿಮ್ಮ ಜವಾಬ್ದಾರಿ ಅದು, ನೀವು ಪೂಜೆ ಮಾಡಿ, ಇಲ್ಲಾಂದರೆ ನಮ್ಮ ದೇವರು ನಮಗೆ ಶಾಪ ಕೊಡ್ತಾನೆ, ದೇವರು ಮುನ್ಸ್ಕೊಂಡ್ಬಿಡ್ತಾರೆ, ಪೂಜೆ ಮಾಡಬೇಕಾದ ಜವಾಬ್ದಾರಿ ನಿಮ್ಮದು. ಅಣ್ಣ ಮರೆತು ಬಿಟ್ಟಿದ್ರು, ನೀವು ಮಾಡಬೇಕು. ಅದರಿಂದನೇ ದೇವರು ಕೋಪ ಮಾಡಿಕೊಂಡು ನಿಮ್ಮ ತಂದೆಯನ್ನು ಕೈ ಬಿಟ್ಟು ಲಾಸ್ ಆಗೋಯ್ತು, ಪೂಜೆ ಮಾಡದೇ ಇದ್ದಿದ್ದರಿಂದ ಇನ್ಮೇಲೆ ನೀವು ಮಾಡಬೇಕು ಅಂತೇಳಿ. ಆ ಟೈಮಲ್ಲಿ ಸರಿ, ನನಗೆ ಪೂಜೆ ಮಾಡಲಿಕ್ಕೆ ನನಗೆ ಸಂತೋಷ, ಹೀಗೆ ಮಾಡ್ತಾಯಿದ್ದೆ. ಆದರೆ ಈ ಕಾಯಿಲೆ ಇದ್ದದ್ರಿಂದ ನನಗೆ ಎಲ್ಲ ಹೋದ್ರೂ ಸಹ ಎಲ್ಲೂ ಗುಣ ಆಗಲಿಲ್ಲ ನನಗೆ. ಆಗ ಹೀಗೆಲ್ಲ ಏನೋ ಒಂದು ನನಗೆ ಎಲ್ಲೋ ಹೋದರೆ ಏನೋ ಒಂದು ಗುಣ ಆಗುತ್ತೆ, ಎಲ್ಲೋ ಒಂದು ಒಳ್ಳೆಯದಾಗಬೇಕು ನನಗೆ, ನನ್ನ ಕಾಯಿಲೆ. ಯಾಕೆಂದರೆ ನಾನು ಆಗಲೇ 20 ಇಯರ್ಸ್ ಏಜ್, ಒಂದು ಟೀನೇಜಲ್ಲಿ ನಾನು ಇದ್ದೇನೆ. ಆಗಲೂ ಸಹ ನಮ್ಮ ಅತ್ತೆ ಅಂದರು, ನಮ್ಮ ರಿಲೇಷನ್ ಅವರು ಹೇಳ್ತಾಯಿದ್ರು, ನಿನಗೆ ಈ ಕಾಯಿಲೆ ಯಾರು ಹೆಣ್ಣು ಕೊಡ್ತಾರೆ ನಿನಗೆ ಹೇಳ್ತಾಯಿದ್ರು. ಏನು ಇವರಿಗೆ ಹೇಳ್ತಾರಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು ನನಗೆ. ಆ ಟೈಮಲ್ಲಿ ಅಯ್ಯೋ ಯಾಕಾದರೂ ನಾನು ಹುಟ್ಟಿದ್ನು ಅಂತ ಅನಿಸೋದು ಕೆಲವೊಂದು ಸಾರಿ, ಏನು ಇವರೆಲ್ಲ ಹಿಂಗೆ ಮಾತಾಡ್ತಾರೆ ಅಂತ ತುಂಬ ಬೇಜಾರಾಗ್ತಾಯಿತ್ತು. ಹಾಗೆ ನಾವು ಊರಲ್ಲಿ ಇಂಥ ಮಾತೆಲ್ಲ ಕೇಳುವಾಗ ನೀವು ಯಾವಾಗಲಾದರೂ ಆತ್ಮಹತ್ಯೆಗೊಂಡು ಸಾಯಬೇಕು, ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂಥದ್ದು ಯಾವುದಾದ್ರು ಥಾಟ್ಸ್ ಬಂದಿದೆ? ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಥಾಟ್ಸ್ ಯಾವುದು ನನಗೆ ಬರಲಿಲ್ಲ. ಆದರೆ ಏನಾಗ್ತಿತ್ತು ಅಂದರೆ ಅಳು ಅನ್ನೋದು ಬೇಗ ಬಂದ್ಬಿಡ್ತಾ ಇತ್ತು ನನಗೆ. ಯಾಕೆಂದರೆ ಮನಸ್ಸಿಗೆ ಡೈರೆಕ್ಟಾಗಿ ಹರ್ಟ್ ಆಗ್ತಾ ಇದ್ದಿದ್ದರಿಂದ ನಾನು ಹತ್ತು ಅಂದರೆ ಯಾರಿಗೂ ಕಾಣ್ತಾ ಇರಲಿಲ್ಲ, ನಾನು ಅಳೋದು ಗೊತ್ತಾಗ್ತಾ ಇರಲಿಲ್ಲ. ನಾನು ಅನ್ಕೊತೀನಿ ನನ್ನ ದೇವರಿಗೆ ಅದು ಗೊತ್ತಿತ್ತು. ಖಂಡಿತವಾಗಿ.
ಆ ರೀತಿಯಾಗಿ ಬೆಳೆದು ಬಂದೆ ನಾನು. ಮತ್ತು ಊರಿನಲ್ಲಿ ಮತ್ತೆ ಏನು ಮಾಡಿದ್ರಿ? ಊರಲ್ಲಿ ವ್ಯವಸಾಯ ಮಾಡಲಿಕ್ಕೆ ಹೋದೆ ನಾನು. ಆದರೆ ನಮ್ಮದೇ ಭಾಗ ಆಗ ಡಿವೈಡ್ ಆಯಿತು. ಡಿವೈಡ್ ಆದ ನಂತರ ನನ್ನ ತಾಯಿ, ಅಣ್ಣ ಅಂತೂ ವ್ಯವಸಾಯ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಅಣ್ಣ ಹುಡುಗರ ಜೊತೆ ಹೋಗೋದು, ಹುಡುಗರ ಜೊತೆ ಅಂದರೆ ಊರಿನಲ್ಲಿ ಇದ್ದರೂ ಅದ್ರ ಕೆಲಸ ಮಾಡ್ತಿರ್ಲಿಲ್ಲ. ಕೆಲಸನೂ ಅಂದರೆ ಜಮೀನಲ್ಲಿ ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಹೋಗೋದು, ಹುಡುಗರ ಜೊತೆ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೋಗೋದು, ತಿರುಗೋದು ಬರೋದು, ಇಷ್ಟೇ ಅಣ್ಣನ ಕೆಲಸ. ಆದರೆ ನಾನು ನನ್ನ ತಾಯಿ ಇಬ್ಬರೇ ಕಷ್ಟಪಟ್ಟು ಹೊಲ ಗದ್ದೆಯಲ್ಲಿ ಇಬ್ಬರು ಕಷ್ಟಪಡ್ತಾಯಿದ್ವಿ. ನಾವು ಒಬ್ಬರು ಕೆಲಸದವ್ರನ್ನೂ ಸಹ ತಗೊತಾ ಇರಲಿಲ್ಲ, ಯಾಕಂದರೆ ನಮ್ಮ ಹತ್ರ ಹಣನೂ ಇಲ್ಲ ಕೊಡಲಿಕ್ಕೆ. ನಾವಿಬ್ಬರೇ ಮಾಡ್ತಾಯಿದ್ವಿ ಪ್ರತಿದಿನ ಕಷ್ಟಪಟ್ಟು. ಬ್ರದರ್, ನೀವು ಈ ಪರಿಸ್ಥಿತಿಯಲ್ಲಿ ಇರುವಾಗ ನೀವು ಯೇಸು ಸ್ವಾಮಿಯನ್ನು ಹೇಗೆ ಕಂಡುಕೊಳ್ಬೇಕಾಯಿತು? ತುಂಬ ಅದು ದೊಡ್ಡ ಅದ್ಭುತವಾದಂಥ ವಿಷಯ ಅದು. ಹೇಗೆ ನಿಮಗೆ ಸುವಾರ್ತೆ ಹೇಗೆ ಸಿಕ್ಕಿತು? ನಾನು ಹೀಗೆ ಹಳ್ಳಿಯಲ್ಲಿ ಹಿಂಗೆ ವ್ಯವಸಾಯ ಮಾಡಿಕೊಂಡೇ ಇದ್ದೆ ಫಸ್ಟ್. ನಾನು ವ್ಯವಸಾಯ ಮಾಡ್ಕೊಂಡಿರುವಾಗ ಎಷ್ಟು ದಿನ ಅಂತ ಹೀಗೆ ವ್ಯವಸಾಯ ಮಾಡ್ಕೊಂಡಿರೋದು, ಯಾವುದಾದ್ರೂ ಒಂದು ಒಳ್ಳೆ ಜಾಬಲ್ಲಿ ಕೆಲಸ ಸೇರೋಣ ಅನ್ನೋ ಒಂದು ಆಸೆ ಬಂತು ನನಗೆ. ಆಗ ನಮ್ಮ ಅತ್ತೆ ಮಗ ಒಬ್ಬ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾಯಿದ್ದು. ಅಲ್ಲಿ ಊರಿಗೆ ಬಂದ, ನಮ್ಮ ಊರಿಗೆ ಬಂದು ಅಲ್ಲಿ ಫ್ಯಾಕ್ಟ್ರಿಲಿ ಕೆಲಸ ಸಿಗುತ್ತೆ, ಬ್ಯಾಂಗ್ಳೂರಲ್ಲಿ ಹೋಗಿ ಮಾಡೋಣ ಅಂತೇಳಿ ಹೇಳಿದ್ರು. ನಾನು ನಮ್ಮ ತಾಯಿ ಹತ್ರ ಕೇಳಿದೆ, ಅಮ್ಮ ನಾನು ಹಿಂಗೆ ಹೋಗಿ ಕೆಲಸಕ್ಕೆ ಸೇರ್ಕೊಳ್ತೀನಿ ಅಂತ. ನನ್ನ ತಾಯಿ ವಿರೋಧ ಮಾಡಿದ್ರು ಸ್ಟಾರ್ಟಿಂಗಲ್ಲಿ, ಬೇಡ ನಾನೊಬ್ಬನೇ ನಿಮ್ಮ ಅಣ್ಣ ಅಂದರೆ ಅಷ್ಟಾಗಿ ಮನೆಗೆ ಅದು ಜವಾಬ್ದಾರಿ ಇಲ್ಲ, ಹೋಗೋದು ಬೇಡ ಅಂತ ಹೇಳಿದರು. ನಾನೇನು ಮಾಡಿದೆ, ನನ್ನ ತಾಯಿಗೂ ಹೇಳಲಿಲ್ಲ, ನಮ್ಮ ಅಣ್ಣನಿಗೂ ಹೇಳಲಿಲ್ಲ, ನಮ್ಮ ಅತ್ತೆ ಮಗನ ಜೊತೆ ಬಂದುಬಿಟ್ಟೆ ಬ್ಯಾಂಗ್ಳೂರಲ್ಲಿ ಬಂದು. ಅಂದರೆ ಬರಲಿಕ್ಕೂ ಹಣ ಸಹ ಇಲ್ಲ ನಮ್ಮ ಬಳಿಯಲ್ಲಿ. ತುಂಬ ಟ್ರೈನಲ್ಲಿ ಬಾತ್ರೂಮಲ್ಲಿ ಅವಸ್ಕೊಂಡು ಏನು ಮಾಡಿದ್ವಿ, ಟಿಕೆಟ್ ತಗೊಳ್ಳದೆ ಬಾತ್ರೂಮಲ್ಲಿ ಅವಸ್ಕೊಂಡು ಹಂಗೆ ಬ್ಯಾಂಗ್ಳೂರಿಗೆ ಬಂದ್ವಿ. ಬ್ಯಾಂಗ್ಳೂರಲ್ಲಿ ಬೆಳಗಿನ ಜಾವ 4 ಗಂಟೆಲಿ ಇಳಿದ್ವಿ, ಹಣ ಇಲ್ಲ ನಮ್ಮ ಹತ್ರ. ಅವನ ಹತ್ರ ಕೂಡ ಇಲ್ಲ, ಅವನ ಹತ್ರನೂ ಹಣ ಇಲ್ಲ. ಅಲ್ಲಿಂದ ಏನು ಮಾಡಿದ್ವಿ, ನಡ್ಕೊಂಡೇ ಹೋದ್ವಿ. ನಡ್ಕೊಂಡು ಹೋಗಿ ನಮ್ಮ ಅತ್ತೆ ಒಬ್ರು ಇದರಲ್ಲಿ ಲಾಸ್ಟ್ ಅವರು ನಮ್ಮ ಅತ್ತೆ, ಅವ್ರ ಪರಿಚಯ ಇತ್ತು. ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿದ್ದು ಕೆಲಸ ಹುಡ್ಕೋಣ ಅಂತೇಳಿ ಅಲ್ಲಿ ಇಲ್ಲಿ ಕೆಲಸ ಹುಡ್ಕೊಂಡು ಹೀಗೆ ಕೆಲಸ ಹುಡುಕ್ತಾ ಇರುವಾಗ ಒಂದು ಕಂಪನಿ, ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಅಂತ ಸೇರಿಕೊಂಡ್ವಿ. ಆದರೆ ಆ ದಿನ ಕೆಲಸಕ್ಕೆ ಸೇರಿ ಬಂದು ತುಂಬ ದೂರ ನಡಿಬೇಕು ಬರಬೇಕು. ಕೆಲಸಕ್ಕೆ ಸೇರಿಕೊಂಡು ಅಲ್ಲೇ ಇರುವಾಗ ನನಗೆ ಅಲ್ಲಿ ವೀಸಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆಂದರೆ ನಮ್ಮ ಊರಿನ ಬಿಟ್ಟು ಬೆಂಗಳೂರಿಗೆ ಬಂದ ತಕ್ಷಣ ಅಲ್ಲಿಯ ಗಾಳಿಯ ವಾತಾವರಣ ನನಗೆ ಸೆಟ್ ಆಗಲಿಲ್ಲ. ಮತ್ತು ಅಲ್ಲಿ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನಾನು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ನಮ್ಮ ಅತ್ತೆ ಏನು ಮಾಡಿದ್ರು, ನನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸಿದ್ರು. ಆ ಟೈಮಲ್ಲಿ ನನ್ನ ಆತ್ಮಿಕ ತಾಯಿ ಒಬ್ಬರು ಸೇವೆ ಮಾಡ್ತಾಯಿದ್ದಾರೆ. ನಿಮಗೆ ಮುಂಚೆ ಪರಿಚಯ ಇರಲಿಲ್ಲ, ಬೆಂಗಳೂರು ಹೋದ ನಂತರನೇ ಅವರ ಅಂದರೆ ನಿಮ್ಮ ಅತ್ತೆ ಮನೆಗೆ ಪ್ರೇಯರಿಗೆ ಬರ್ತಿದ್ರು. ಹೌದು, ಆ್ಯಕ್ಚುಲಿ ನನಗೆ ಕಾನ್ವೆಂಟಲ್ಲಿ ಓದೋವಾಗ ಯೇಸು ಸ್ವಾಮಿ ಕ್ರಿಶ್ಚಿಯನ್ ರೋಮನ್ ಕ್ಯಾಥಲಿಕ್ ಇದರಲ್ಲಿ ನನಗೆ ಗೊತ್ತು. ಅಂದರೆ ಒಂದು ಕ್ರಿಶ್ಚಿಯನ್ನ ದೇವರಂತ ಗೊತ್ತು ಅಷ್ಟೇ. ಕ್ರಿಶ್ಚಿಯನ್ರು ನಂಬುವಂಥ ದೇವರು, ಅವರ ದೇವರು ಅಂತ ಅಷ್ಟೇ ಗೊತ್ತು. ನಮ್ಮ ದೇವರು ಇದು ಅವರ ದೇವರು ಅಂತ ಇಷ್ಟು ಮಾತ್ರ ನನಗೆ ಗೊತ್ತಿತ್ತು. ಆದರೆ ನಾನು ಅಲ್ಲಿ ಹೋದಾಗ ಅಲ್ಲಿ ಪ್ರೇಯರ್ಗೆ ಅಂತ ನನ್ನ ಆತ್ಮಿಕ ತಾಯಿ, ಅಂದರೆ ನಿಮ್ಮ ಅತ್ತೆ ಮನೆಯಲ್ಲಿ ಪ್ರೇಯರ್ ನಡೀತಾ ಇತ್ತು. ಅಂದರೆ ಅತ್ತೆ ನಿಮ್ಮ ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ರು. ಅದು ಮುಂಚೆ ನಿಮಗೆ ಗೊತ್ತಿಲ್ಲ. ಅಂದರೆ ಅವರು ಆಲ್ರೆಡಿ ಯೇಸು ಸ್ವಾಮಿನ ಸ್ವೀಕಾರ ಮಾಡಿ ಅವರು ಚರ್ಚ್ಗೆ ಹೋಗ್ತಾಯಿದ್ರು. ಆಮೇಲೆ ಅವ್ರ ಮನೆಗೆ ಪ್ರಾರ್ಥನೆಗೆ ನನ್ನ ಆತ್ಮಿಕ ತಾಯಿ ಬಂದಾಗ ಅವ್ರು ಹೇಳಿದರು, ನಮ್ಮ ಅತ್ತೆ ಹೇಳಿದರು, ಇವನಿಗೆ ತುಂಬ ವೀಸಿಂಗ್ ಪ್ರಾಬ್ಲಮ್, ನಮ್ಮ ಅಣ್ಣನ ಮಗ ಇವರಮ್ಮ, ಪ್ರಾರ್ಥನೆ ಮಾಡಿ ಅಂತ ಹೇಳಿದರು. ಆಗ ಅವರು, ಬಾ ಮಗನೇ ಚರ್ಚಿಗೆ ಬಾ, ಏಸಪ್ಪ ಒಳ್ಳೆಯವರು, ಏಸಪ್ಪ ನಿನಗೆ ಒಳ್ಳೇದು ಮಾಡ್ತಾರೆ. ಸರಿ ಆಂಟಿ ಬರ್ತೀನಿ ನಾನು ಅಂತೇಳಿ ಹೇಳಿದೆ. ಆಂಟಿ ಅನ್ಬೇಡ, ಅಮ್ಮ ಅಂತ ಅಂದರು. ಹೌದಾ, ನೋಡ ಇವರು ಅಮ್ಮ ಅಂತ ಕರಿ ಅಂತ ಹೇಳ್ತಾರೆ, ಯಾರು ಆ ರೀತಿಯಾಗಿ ಅಮ್ಮ ಅಂತ ಇದು ಮಾಡೋದಿಲ್ಲ, ಆದರೆ ಅಮ್ಮ ಅಂತ ಹೇಳ್ತಿದಾರಲ್ಲ ಅಂತ ನನಗೆ ಒಂದು ಖುಷಿ ಆಯಿತು. ಆಗ ನಾನು ಹೋಗ್ಲಿಕ್ಕೆ ಮನಸ್ಸು ಬಂತು. ಓ ಅಮ್ಮ ಅಂತ ಇದ್ದಾರಲ್ಲ, ನಾನು ಅಮ್ಮನ ಬಿಟ್ಟು ಬಂದಿದ್ದೀನಿ ಊರಲ್ಲಿ, ಆದರೆ ಇಲ್ಲಿ ಹೋಗ್ಬೇಕಂತ ನನಗೆ ಖುಷಿ ಆಯಿತು. ಸರಿ, ಸ್ಯಾಟರ್ಡೆ ಅವ್ರು ಪ್ರೇಯರ್ಗೆ ಬಂದಿದ್ದರು. ಸಂಡೇ ನಾನು ಅವ್ರ ಜೊತೆ ಟಿನ್ ಫ್ಯಾಕ್ಟ್ರಿಯಲ್ಲಿ ಇದೆ ನಂಬಿಕಾ ಪ್ರಾರ್ಥನಾ ಮಂದಿರ, ಅಲ್ಲಿಗೆ ಹೋದೆ ಪ್ರಾರ್ಥನೆಗೆ. ಅಲ್ಲಿ ಹೋದಾಗ ಆದರೂ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಹೋಗೋವಾಗ ದಾರಿಯಲ್ಲಿ, ಅಲ್ಲ ನಮ್ಮ ತಂದೆ ತೀರು ಹೋಗಿದ್ದಾರೆ, ಅವರಿಗೆ ಸತ್ತವ್ರಿಗೆ ಎಡೆ ಅಂತ ಇಡ್ತಾರೆ, ವರ್ಷಕ್ಕೊಂದು ಸಾರಿ ಅವರಿಗೆ ಎಡೆ ಇಡಬೇಕು. ಆ ಪೂಜೆ ಎಲ್ಲ ಮಾಡೋದು ನಾನೇ ನಮ್ಮ ಮನೆಯಲ್ಲಿ, ಯಾರೂ ಇಲ್ವಲ್ಲ, ಈಗ ನಾನು ಯೇಸು ಸ್ವಾಮಿ ಹತ್ರ ಹೋದರೆ ಹೇಗೆ ಇದು ಅಂಥೇಳಿ ಒಂದು ಪ್ರಶ್ನೆ. ಆದರೂ ನಾನೇನು ಮಾಡಿದೆ, ಹೋದೆ ಅಲ್ಲಿ ಪ್ರಾರ್ಥನೆಗೆ ಹೋಗಿ. ಅಲ್ಲಿ ಹೋದ ನಂತರ ಅವ್ರ ಅಮ್ಮ ಹೇಳಿದ್ರು ನನಗೆ, ಮಗನೇ ಯೇಸು ಸ್ವಾಮಿಯನ್ನು ನಂಬ್ತೀಯಾ, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಏಸಪ್ಪ ಗುಣಪಡಿಸ್ತಾರೆ ನೀನನ್ನ ಅಂತ ಹೇಳಿದ್ರು. ನಾನಂದೆ ಹೌದಾ ಅಂತೇಳಿ ನನ್ನೊಂದು ಪ್ರಶ್ನೆ, ಒಪ್ಕೊಳ್ಳೋ ಬೇಡ ಅಂಥೇಳಿ ನಾನು ಹೇಳಿದೆ,
ಸರಿಯಮ್ಮ ಆಯಿತು ಪ್ರಾರ್ಥನೆ ಮಾಡಿ ಅಂತ. ನಿಮಗೆ ಗುಣ ಆಗಬೇಕು, ಗುಣ ಆಗಬೇಕು, ಆ ಒಂದು ಇದು ನನಗೆ ಗುಣ ಆದರೆ ಸಾಕು, ಆ ಉದ್ದೇಶ. ಸರಿ ನಾನೇನು ಮಾಡಿದೆ, ಆಯಿತು ಅಂತ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿ ಅವ್ರು, ನಾನು ಕಣ್ಣು ಮುಚ್ಚಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಅವರು 10 ಪ್ರಾರ್ಥನೆ ಮಾಡ್ತಾರೆ. ಕಣ್ಣು ಮುಚ್ಚಿ ಮಗನೇ ಪ್ರಾರ್ಥನೆ ಮಾಡಿದೆ. ನಾನು ಕಣ್ಣು ಬಿಟ್ಟು ಹಿಂಗೆ ನೋಡ್ತೀನಿ ಅವ್ರನ್ನ. ಅವರು 10 ಎಸಪ್ಪ ಈ ಮಗನಿಗೆ ನೀನು ಬಿಡುಗಡೆ ಕೊಡಿ, ಮಗನ ತಾಯಿ ಗರ್ಭದಲ್ಲೇ ನೀನು ಆರಿಸಿಕೊಂಡಿದೆಯಲ್ಲ ಅಂಥೇಳಿ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದಾಗ ನಾನು ಇವರು ಅಳ್ತಾ ಇದ್ರು, ಅಳತು ಪ್ರಾರ್ಥನೆ ಮಾಡಿದರು. ನಾನು ಒಂದು ಮಾತು ಹೇಳಿದೆ ಆ ಟೈಮಲ್ಲಿ ಏಸಪ್ಪ ಹತ್ರ, ಏಸಪ್ಪ ನಾನು ಇಷ್ಟು ವರ್ಷ 1 ವರ್ಷದ ಮಗುವಿಂದ ನನಗೆ ಕಾಯಿಲೆ ಇದೆಯಲ್ಲ, ನಾನು ಎಲ್ಲ ಕಡೆ ಹೋಗಿ ಬಂದೆ, ಎಲ್ಲ ಕಡೆ ಹೋಗಿ ಬಂದುಬಿಟ್ಟಿದ್ದೀನಿ, ಆದರೆ ಇದುವರೆಗೂ ನನಗೆ ಗುಣ ಆಗಿಲ್ಲ. ಆದರೆ ಈಗ ನೀನು ನನ್ನನ್ನು ಗುಣಪಡಿಸಿದ್ರೆ ನನ್ನ ಜೀವಮಾನವೆಲ್ಲ ನಿನ್ನ ಹೆಸರು ಹೇಳ್ಕೊಂಡು ನಾನು ತಿರ್ತೀನಪ್ಪ, ನಿನ್ನ ಹೆಸರನ್ನ ನಾನು ಘನಪಡಿಸ್ತೀನಿ ಅಂಥೇಳಿ, ನಿನ್ನ ಹೆಸರನ್ನ ನಾನು ಎಲ್ಲ ಕಡೆ ಸಾರ್ತೀನಪ್ಪ, ನನ್ನನ್ನು ನೀನು ಗುಣಪಡಿಸಿದ್ರೆ ಅಂಥೇಳಿ ಹಾಗೆ ನಾನು ಪ್ರಾರ್ಥನೆ ಮಾಡಿದೆ. ಹಾಗೆ ಪ್ರಾರ್ಥನೆ ಮಾಡಿ ನಾನು ಡೈಲಿ ಈವ್ನಿಂಗ್ ಟ್ಯಾಬ್ಲೆಟ್ ತೊಗೊತಾ ಇದ್ದೆ. ಅದಕ್ಕೆ ನಾನೇನು ಅದು ಅಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡು ನಾನು ಮನೆಗೆ ಹೋದೆ ಅಷ್ಟೇ, ನಮ್ಮ ಅತ್ತೆ ಮನೆಗೆ. ಆವತ್ತರ ರಾತ್ರಿಯಿಂದ ಹಿಡಿದು ಇವತ್ತಿನವರೆಗೂ. ಎಷ್ಟು ವರ್ಷ ಆಯಿತು? ನಾನು 2004 ನಾನು ಆ ರೀತಿ ನಾನು ಪ್ರಾರ್ಥನೆ ಹೋದಂಥ ದಿನ. ಆ ಸಮಯ 2004 ಡಿಸೆಂಬರ್ ತಿಂಗಳಲ್ಲಿ ನಾನು ಹೋದೆ. ಆ ಸಮಯದಲ್ಲಿ ಹೋದಂಥ ಆ ಕಾಯಿಲೆ ಇದುವರೆಗೂ ನನಗೆ ಅದಿಲ್ಲ. ದೇವರು ದೊಡ್ಡ ಅದ್ಭುತವನ್ನು ಲೈಫಲ್ಲಿ ಮಾಡಿದೆ. ಆಗ ನನಗೆ ತುಂಬ ಖುಷಿ ಆಯ್ತಾ, ಮಾತ್ರನೇ ತಗೊಳ್ಳಿಲ್ಲ, ಏನೂ ಇಲ್ಲ ಅಂಥೇಳಿ. ಮತ್ತೆ ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನೀರು ಮತ್ತೆ ಚೇಂಜ್ ಆದಾಗ ಬರುತ್ತೇನೋ ಅಂತ ಭಯ ಇತ್ತು. ಆದರೂ ನಾನು ಆಗ ಹೋಯ್ತಲ್ಲ ಅಂಥೇಳಿ ಎಸಪ್ಪ ಅಂಥೇಳಿ ಹೀಗೆ ಭಕ್ತಿಯಲ್ಲೇ ಪ್ರಾರ್ಥನೆ ಮಾಡ್ತಾ ಬಂದೆ. ಒಂದು ಸಾರಿ ನಮ್ಮ ಚರ್ಚಲ್ಲಿ ಒಂದು ಹಾಡು ಹೇಳುವಾಗ ಒಂದು ಲೈನ್, ರಕ್ತ ಸುರಿಸಿಯಾದರೂ ಸಾಕ್ಷಿ ನೀಡುವೇನು, ನಿನ್ನ ಪಾದವ ಬಿಟ್ಟು ನಾನು ಬದುಕಲಾರೇನು ಅಂತ ಒಂದು ಸಾಂಗ್ ಹೇಳ್ತಾ ಇದ್ದೆ. ನನಗಾಗಿ ಅಳು ಬಂತು ದೇವ್ರ ಹತ್ರ. ದೇವರೇ, ಇನ್ನು ನನ್ನ ಜೀವನದಲ್ಲಿ ರಕ್ತ ಸುರಿಸಿ ಆದರೂ ದೇವರೇ ನಿನಗೋಸ್ಕರ ಸಾಕ್ಷಿಯಾಗಿ ನಿಂತ್ಕೊಳ್ತೀನಿ, ನಿನ್ನ ಪಾದ ಬಿಟ್ಟು ಮಾತ್ರ ನಾನು ಅಗಲೋದಿಲ್ಲ ಅಂಥೇಳಿ ನಾನು ಒಪ್ಪಿಸಿಕೊಟ್ಟೆ. ಅದಾಗಿ ನೆಕ್ಸ್ಟ್ ಆ ಜನವರಿ ನಮ್ಮ ಚರ್ಚಲ್ಲಿ ಪ್ರತಿ ವರ್ಷಕ್ಕೆ ಒಂದು ಸಾರಿ ಏನು ದೀಕ್ಷಾಸ್ಥಾನ ಆರಾಧನೆ ಅಂತ ಇರ್ತಾಯಿತ್ತು. ಆ ಸಮಯದಲ್ಲಿ 31 ಎಲ್ಲರೂ ದೀಕ್ಷಾಸ್ಥಾನಕ್ಕೆ ಸಿದ್ಧವಾಗ್ತಾಯಿದ್ರು. ಸುಮ್ಮನೆ ಸಾಧಾರಣವಾಗಿ ದೀಕ್ಷಾಸ್ಥಾನ ಕೊಡೋದಿಲ್ಲ ನಮ್ಮ ಚರ್ಚಲ್ಲಿ, ದೇವರು ಮಾತಾಡಿದರೆ ಮಾತ್ರವೇ ದೀಕ್ಷಾಸ್ಥಾನ ಕೊಡೋದು. ಈ ರೀತಿ ಒಂದು ಕಂಡೀಷನ್ ನಮ್ಮ ಚರ್ಚಲ್ಲಿ. ಆ ಸಮಯದಲ್ಲಿ ಸುಮಾರು ಒಂದು 30 ಜನ ದೀಕ್ಷಾಸ್ಥಾನಕ್ಕೆ ಸಿದ್ಧವಾಗಿರುವಂಥವ್ರು. ನನಗೂ ದೀಕ್ಷಾಸ್ಥಾನ ಬೇಕು, ನನಗೂ ದೀಕ್ಷಾಸ್ಥಾನ ಬೇಕು. ನೀವು ಅದರ ಮುಂಚೆ ಈಗ ಚರ್ಚಿಗೆ ಹೋದ್ರಿ, ನೀವು ಗುಣವಾದ್ರಿ, ನಿಮಗೆ ರೋಗದಿಂದ ಬಿಡುಗಡೆ ಆಯಿತು. ನಿಮಗೆ ನಂಬಿಕೆ ಬಂತದ ಯೇಸು ಸ್ವಾಮಿಯ ಮೇಲೆ? ಆ ನಂಬಿಕೆ ಬಂತು. ಮತ್ತು ನಂಬಿಕೆ ಬಂದ ನಂತರ ನೀವು ಯೇಸು ಸ್ವಾಮಿಯ ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ರಾ? ಹೌದು. ನಾನು ಯಾಕಂದರೆ ಆ ಸಮಯಕ್ಕೆ ಇಮಿಡಿಯೇಟಾಗಿ ನನಗೆ ಆ ಕಾಯಿಲೆ ಅದು ವಾಸಿ ಆಯಿತು. ಆ ರಾತ್ರಿ ಗುಣ ಆಗಿದ್ದು. ಅದಾದ ನಂತರ ಮತ್ತೆ ಬರಲೇ ಇಲ್ಲ. ಅದು ಬಂದರೆ ನನಗೆ ತುಂಬ 1 ವಾರಗಟ್ಟಲೆ ಅದು ಹಾಗೇ ಇರ್ತದೆ ನನಗೆ. ಅದು ಬಂದು ನೆಕ್ಸ್ಟ್ ಬರಲೇ ಇಲ್ಲ. ಚೆನ್ನಾಗಿದ್ದೀವಿ. ಅದಾದ ನಂತರ ನಾನೇನು ಮಾಡಿದೆ, ಆ ದೀಕ್ಷಾಸ್ಥಾನ ಆರಾಧನೆಗೆ ನಾನು ತಗೋಬೇಕು, ನಾನು ಯೇಸು ಸ್ವಾಮಿಗೆ ಸ್ವಂತ ಮಗನ. ಆಗ ಅಲ್ಲಿ ಕೇಳ್ತಾ ಇದ್ದೆ, ಅವರು ಹೇಳುವಾಗ ಮಾತಾಡ್ತಾ ಇದ್ದೆ, ಎಲ್ಲ ಬ್ರದರ್ಸು ಸಿಸ್ಟರ್ಸ್ ಎಲ್ಲ ಕೂತ್ಕೊಂಡು ದೀಕ್ಷಾಸ್ಥಾನಕ್ಕೆ ಸಿದ್ಧವಾಗುವಂತ. ನಾನು ಹೊಸಬ ಅಲ್ಲಿ, ನಾನು ಹೋಗಿ ಸುಮ್ಮನೆ ಕೂತಿದ್ದೆ. ಅವ್ರು ಮಾತಾಡುವಾಗ ಅವ್ರು ಹೇಳಿದ್ರು, ಅಂದರೆ ಎಲ್ಲರೂ ದೇವರಿಗೆ ಮಕ್ಕಳೇ, ಆದರೆ ದೀಕ್ಷಾಸ್ಥಾನ ತೆಗೆದುಕೊಂಡಾಗ ನಾವು ಅಪ್ಪ ಅನ್ನುವ ಅಧಿಕಾರ ನಮಗೆ ಸಿಗ್ತದೆ, ಸ್ವಂತ ಅಧಿಕಾರವನ್ನು ದೇವರು ನಮಗೆ ಕೊಡ್ತಾರೆ ಅಂತೇಳಿ ಹೀಗೆ ಅವರು ಮಾತಾಡ್ತಾ ಇದ್ರು. ಆಗ ನಾನು ಅಂದ್ಕೊಂಡೆ, ನಾನು ಸಹ ಸ್ವಂತ ಅಧಿಕಾರವನ್ನು ನಾನು ಪಡ್ಕೊಳ್ಬೇಕು ನನ್ನ ದೇವರ ಹತ್ರ ಅಂಥೇಳಿ ಆ ದೀಕ್ಷಾಸ್ಥಾನಕ್ಕೋಸ್ಕರ ನಾನೇನು ಮಾಡಿದೆ, ನಾನು ಹೋಗಿ ಕೇಳಿದೆ, ಅಮ್ಮ ನನಗೂ ದೀಕ್ಷಾಸ್ಥಾನ ಕೊಡಿ ಅಂತ ಕೇಳಿದೆ. ಆಗ ಅಮ್ಮ ಇದ್ಕೊಂಡು, ಪ್ರಾರ್ಥನೆ ಮಾಡು ಮಗನೇ, ದೇವ್ರು ಹೇಳಿದ್ರೆ ಖಂಡಿತ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಮೊದಲು ವಿಶೇಷವಾಗಿ ಏಸಪ್ಪನನ್ನು ಮೊದಲು ನಾನೇನು ಮಾಡಿದೆ, ಅವರು ನನ್ನ ಕರೆದಾಗ ನೋಡಿದೆ, ನಾನು ಅವರ ಪ್ರೀತಿಯ ಮಾತನ್ನು ನಾನು ನೋಡಿದೆ. ಆಮೇಲೆ ಅವ್ರು ಏನು ಮಾಡ್ತಿದ್ರೆ, ಚಿಕ್ಕ ಮನೆಯಲ್ಲಿ ಅವರು ವಿಧವೆ, ಅವರು ಸೇವೆ ಮಾಡ್ತಾಯಿದ್ದಾರೆ. ಒಂದು ಚಿಕ್ಕ ಮನೆಯಲ್ಲೇ ಏನು ಮಾಡೋದು, ಪ್ರೇಯರ್ ಆದಮೇಲೆ ಕಷ್ಟದ ಮಧ್ಯದಲ್ಲೇ ಸಹ ಅವ್ರೇನು ಮಾಡೋದು, ಎಲ್ಲರಿಗೂ ಊಟ ಹೀಗೆ ಕೂತ್ಕೊಂಡು ಹೀಗೆ ಕೂತ್ಕೊಂಡು ಎಲ್ಲರಿಗೂ ದೂರದಿಂದ ಬಂದಂಥವ್ರು ಎಲ್ಲರಿಗೂ ಊಟ ಕೊಟ್ಟು ಸ್ವಂತ ಮಕ್ಕಳ ಹಾಗೆ ಅವರು ಪ್ರೀತಿ ಮಾಡಲಿಕ್ಕೆ ಇದನ್ನೆಲ್ಲ ನಾವು ನೋಡಿದ್ವಿ ಅಲ್ಲಿ. ಯಾಕೆಂದರೆ ನಾವು ಯಾರೂ ಸಹ ಬೈಬಲಲ್ಲಿ ಯಾರೂ ಎಂದೂ ದೇವರನ್ನ ಕಂಡಿಲ್ಲ. ಆದರೆ ನಾನು ಎಲ್ಲಿ ನೋಡಿದೆ ಅಂದರೆ, ಫಸ್ಟು ಅವರ ಪ್ರೀತಿಯಲ್ಲಿ ನಾನು ನೋಡಿದೆ ಯೇಸು ಸ್ವಾಮಿಯನ್ನು.
ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಇವರು ಅಂಥೇಳಿ ನಾನು ಕಂಡುಕೊಂಡೆ. ಅದಾದ ನಂತರ ನನ್ನ ಜೀವನದಲ್ಲಿ ಅದ್ಭುತ ನಡೀತು. ಇದೆಲ್ಲ ಕಾರಣಗಳು ನಾನು ಕ್ರಿಸ್ತನಲ್ಲಿ ನೆಲೆಯಾಗಿ ನಿಲ್ಲೋದಕ್ಕೆ ಕಾರಣ. ಅದಾದ ನಂತರ ನಾನು ಹಾಗಾಗಿ ಕೆಲವು ದಿವಸಗಳಲ್ಲಿ ಈ ದೀಕ್ಷಾಸ್ಥಾನ ಆರಾಧನೆ ಬಂದಾಗ ನಾನು ಕೇಳಿದಾಗ ಅವ್ರಿಗೆ ಹೇಳಿದ್ರು, ದೇವ್ರು ಹೇಳಿದರೆ ಖಂಡಿತ ಕೊಡ್ತೇನೆ ಅಂತ. ಆಗ ಅವರು ಸರಿ ದೀಕ್ಷಾಸ್ಥಾನ ಆರಾಧನೆಗೆಲ್ಲ ಸಿದ್ಧವಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು. 3 days ಫಾಸ್ಟಿಂಗು, ಒಂದು ತೊಟ್ಟು ನೀರಿಲ್ಲ. ಹಾಗೆ ಆ ಟೈಮಲ್ಲಿ ಎಲ್ಲರೂ 10 ಬೆಳಗ್ಗೆ ರಾತ್ರಿ ಮಿಡ್ನೈಟ್ವರೆಗೂ ಪ್ರಾರ್ಥನೆ ನಡೀತಾನೇ ಇದೆ. ಎಲ್ಲರೂ ದೇವರೇ ನನಗೂ ಸಹ ಒಂದು ಅಧಿಕಾರ ಬೇಕು, ನನಗೂ ದೀಕ್ಷಾಸ್ಥಾನ ಬೇಕು, ನೀನು ಮಾತಾಡಬೇಕು ಅಂತೇಳಿ. ಒಂದು ಕನಸಲ್ಲಾದರೂ ತೋರಿಸ್ಬೇಕು, ಒಂದು ಕಂಡೀಷನ್. ಇನ್ನೊಂದು ನಿಮ್ಮ ಕನಸಲ್ಲಾದರೂ ಅಥವಾ ಅಮ್ಮ ಕನಸಲ್ಲಾದರೂ ತೋರಿಸ್ಬೇಕು. ಇನ್ನೊಂದು ಮಾತಾಡಬೇಕು, ಅವರಿಗೆ ದೀಕ್ಷಾಸ್ಥಾನ ಕೊಡು ಅನ್ನೋದು ಒಂದು ಏನಾದರೂ ಒಂದು ಕ್ಲೂ ಬೇಕು. ಹಾಗಿದ್ರೆ ನಾವು ಕೊಡ್ತೀವಿ ಅಂತ ಹೇಳಿದರು. ಆ ಮೂಮೆಂಟಲ್ಲಿ ನಾನೇನು ಮಾಡಿದೆ, ನಾನು ದೇವ್ರ ಹತ್ರ ಕೇಳಿದೆ, ದೇವರೇ ನಾನು ಇನ್ನು ಮೇಲೆ ನಿನಗೋಸ್ಕರ ಸಾಕ್ಷಿಯಾಗಿ ನಿಂತ್ಕೊಳ್ತೀನಪ್ಪ ಅಂಥೇಳಿ ಪ್ರಾರ್ಥನೆ ಮಾಡಿದ್ದೆ. ಆದರೆ ನನಗೇನು ಉತ್ತರನೂ ಬರಲಿಲ್ಲ. ನಾನು ಹೊಸಬಾಗ, ನನಗೆ ಗೊತ್ತಿಲ್ಲ. 3ನೇ ದಿನ ದೀಕ್ಷಾಸ್ಥಾನ ತೆಗೆದುಕೊಳ್ಳಿಕ್ಕೆ ಹೋಗಬೇಕು. ಆ ಮೂಮೆಂಟಲ್ಲಿ ಎಲ್ಲರೂ ರೆಡಿಯಾಗಿ ಸಿದ್ಧವಾಗ್ತಾಯಿದ್ರು, ಅವರ ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ರೆಡಿ ಆಗ್ತಾಯಿದ್ರು. ಆ ಮೂಮೆಂಟಲ್ಲಿ ನಾನು ಕೇಳಿದೆ, ಅಮ್ಮ ನನಗೂ ದೀಕ್ಷಾಸ್ಥಾನ ಕೊಡ್ತೀರಾ? ಕೊಡ್ತೀನಿ ಮಗನೇ, ನಿನಗೆ ದೇವರು ಯೆಹೋಶುವ ಅಂತ ಹೆಸರಿಡು ಅಂತ ಹೇಳಿದರು ಅಂತ ಹೇಳಿದ್ರು. ನನಗೆ ಆ ಟೈಮಲ್ಲಿ ನನಗೆ ಯೆಹೋಶುವನ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ಏನೋ ಹೇಳಿದ್ರಲ್ಲ ಇವರು, ಏನೋ ಹೆಸರು ಹೇಳಿದ್ರಲ್ಲ ಅಂತ ಅನ್ಕೊತಾ ಇದ್ದೆ. ಅದಾದ ನಂತರ ದೀಕ್ಷಾಸ್ಥಾನ ತೊಗೊಂಡು ಅಲ್ಲೇ ಯೆಹೋಶುವ. ಅದಾದ ನಂತರ ನನ್ನ ಜೀವನದ ಮತ್ತೆ ಕಷ್ಟದ ಜೀವನಗಳು. ನನಗೆ ಪ್ರಕಟಣೆ ಅಧ್ಯಾಯದಲ್ಲಿ ಒಂದು ವಾಕ್ಯ ಸಿಕ್ತು ನನಗೆ. ಅದರಿಂದ ಇನ್ನು ಕೆಲವು ದಿವಸಗಳು ನಿನಗೆ ಸಂಕಟವಿರ್ತದೆ, ಆದರೆ ಸಾಯಬೇಕಾದ್ರೂ ನಂಬಿಗಸ್ತನಾಗಿ ನಿನಗೆ ಜಯಮಾಲೆನ ಕೊಡ್ತೇನೆ ಅಂತ ಒಂದು ವಾಗ್ದಾನ ಬಂತು ನನಗೆ. ನಾನೇನು ಮಾಡಿದೆ, ಅದನ್ನು ಹೌದಾ ಅಂಥೇಳಿ ನಾನೇನು ಮಾಡಿದೆ. ಇದುವರೆಗೂ ಸಹ ಅದು ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಜೀವಿತದಲ್ಲಿ, ಮತ್ತೆ ಕಷ್ಟಗಳು ಸ್ಟಾರ್ಟ್ ಆಯಿತು. ಆದರೆ ಅಲ್ಲಿಂದ ಇಲ್ಲಿಯ ತನಕೂ ಸಹ ದೇವರ ಆ ಕಷ್ಟದ ಮಧ್ಯದಲ್ಲಿ ನನ್ನ ಅದ್ಭುತವಾದ ರೀತಿಯಲ್ಲಿ ದೇವರು ನಡೆಸ್ತಾ ಬಂದರು. ಅದಾದ ನಂತರ ನಾನು ರಕ್ಷಣೆ ಹೊಂದಿದ ನಂತರ ಟೋಟಲಿ ನನ್ನ ಫ್ಯಾಮಿಲಿ ಎಲ್ಲರೂ ರಕ್ಷಣೆ ಹೊಂದಿದ್ರು. ನನ್ನ ತಾಯಿ ರಕ್ಷಣೆ ನನ್ನ ಅಣ್ಣ, ನನ್ನ ತಾಯಿ, ಅತ್ತಿಗೆ, ಮತ್ತು ನಮ್ಮ ಅಕ್ಕ, ಮಾವಂದರು, 5 ಕುಟುಂಬಗಳು. ನಮ್ಮ ಮಾವನ ಕುಟುಂಬದವರು 5 ಜನ ಅಣ್ಣ ತಮ್ಮಂದರು, ಅವರೆಲ್ಲರೂ ರಕ್ಷಣೆ ಹೊಂದಿದ್ರು. ನನ್ನಲ್ಲೊಂದು ಆಸಕ್ತಿ, ನಾನಿಲ್ಲಿ ಆ ಟೈಮಲ್ಲಿ ದೀಕ್ಷಾಸ್ಥಾನ ತಗೊಂಡು ನಾನಿಲ್ಲಿ ಏನು ವಾಕ್ಯವನ್ನು ಅಲ್ಲಿ ಕೇಳ್ತೀನೋ ಅದನ್ನೇ ನಾನೇನು ಮಾಡ್ತಾಯಿದ್ದೆ ಅಂದರೆ ತುಂಬ ಆಸಕ್ತಿ ಬಂದುಬಿಡುತ್ತೆ ನನಗೆ. ಬೈಬಲ್ ಓದೋದು ಆ ಇಂಟ್ರೆಸ್ಟು, ಮತ್ತು ಆರಾಧನೆ ಮಾಡೋದ್ರಲ್ಲಿ ಇಂಟ್ರೆಸ್ಟು, ಮತ್ತು ಚರ್ಚಲ್ಲಿ ಈವ್ನಿಂಗ್ ಪ್ರತಿದಿನ 7 ಗಂಟೆಗೆ ಪ್ರಾರ್ಥನೆ ಮಾಡುವಾಗ ನಾನು ಕೇಳ್ತಾಯಿದ್ದೆ, ಅಮ್ಮ ನಾನು ಮೆಸೇಜ್ ಕೊಡ್ತೀನಿ ಇವತ್ತು ಅಂತ. ಸರಿ ಆಯಿತು, ಸಂದೇಶ ಒಂದು ಚಿಕ್ಕದಾಗಿ ಹಂಚ್ಕೊಳ್ತೀನಿ. ಸರಿ ಮಗನೇ ಹಂಚ್ಕೊ ಅಂತ ಹೇಳ್ತಾಯಿದ್ರು. ಆ ಟೈಮಲ್ಲಿ ನಾನು ಹಂಚ್ಕೊಳ್ಳೋದು, ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ಹಂಚ್ಕೊಳ್ಳೋದು. ದೇವರನ್ನ ಆಸಕ್ತಿಯನ್ನು ನೋಡಿ ಆ ರೀತಿಯಾಗಿ ನನ್ನ ಹಂತವಾಗಿ ಬೆಳೆಸ್ತಾ ಬಂದರು. ಇವತ್ತು ಒಂದು ಸಾಕ್ಷಿಯಾಗಿ ದೇವ್ರನ್ನ ನಿಲ್ಲೋದಕ್ಕೆ ದೇವ್ರ ಕೃಪೆ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಈಗಲೂ ಸಹ ನನ್ನ ಆತ್ಮಿಕ ತಾಯಿ, ಅವರ ಕಣ್ಣೀರಿನ ಪ್ರಾರ್ಥನೆ ಇದುವರೆಗೂ ನಾವು ಬಿದ್ದೋಗದೆ ಇರೋ ಹಾಗೆ ನಮ್ಮನ್ನು ಕಾಪಾಡ್ತಾ ಬಂದಿದೆ. ನಾನು ಅಂದ್ಕೋತೀನಿ ಅದೊಂದು ಅವರ ಕಣ್ಣೀರಿನ ಫಲ ನಮ್ಮ ಸಭೆಯಲ್ಲಿ ನಾವು ಇದುವರೆಗೂ ನಿಂತಿದ್ದೇನೆ. ಆ ಕಷ್ಟದ ಮಧ್ಯದಲ್ಲೂ ನಾನು ನಿಂತಿದ್ದೇನೆ ಅಂದರೆ ಅದಕ್ಕೆ ಅವರು ಕಣ್ಣೀರಿನ ಪ್ರಾರ್ಥನೆ, ಅವರ ಪ್ರೋತ್ಸಾಹ, ನನ್ನ ಸಭೆಯವರೆಲ್ಲರೂ ಪ್ರಾರ್ಥನೆ ಮಾಡುವಂಥ ಒಂದು ಇದೆಯಲ್ಲ, ಅದು ನನ್ನನ್ನು ಸ್ಥಿರವಾಗಿ ಕ್ರಿಸ್ತನಲ್ಲಿ ದೃಢವಾಗಿ ನಿಂತ್ಕೊಳ್ಳೋದಕ್ಕೆ ನನಗೆ ಸಹಾಯವಾಯಿತು. ಆದ್ದರಿಂದ ಈಗಲೂ ಸಹ ನಾನು ಹೇಳ್ತೀನಿ ಅಂದರೆ ಏನು ಕಷ್ಟ ಬಂದರೂ ಸರಿ, ಏಸಪ್ಪ ನನಗೆ ತುಂಬ ಇಷ್ಟ. ಕೀರ್ತನೆ 119 ಅದರಲ್ಲೇ 68ನೇ ವಾಕ್ಯ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾತ್ರವೇ ಮಾಡ್ತೀನಿ. ನನಗೆ ತುಂಬ ಇಷ್ಟ. ನಾನು ಯಾವಾಗಲೂ ಸಹ ಕಷ್ಟಗಳು ಬರುವಾಗ ನಾನು ಏಸಪ್ಪ ಅಂತ ಹೇಳ್ತೀನಿ, ನಾನು ಏನೇ ಇದ್ರೂ ಸರಿ ದೇವರೇ, ಏನಿದ್ರೂ ಸರಿ ನೀನು ಒಳ್ಳೆಯವನು ಅಷ್ಟೇ. ಯಾಕೆಂದರೆ ನನ್ನ ಲೈಫಲ್ಲಿ ನೀನು ಒಳ್ಳೆಯದನ್ನೇ ಮಾಡ್ತಾ ಬರ್ತೀಯ ಅಂತ. ನನ್ನ ಅತ್ತೆ ನನಗೆ ಹೇಳ್ತಾಯಿದ್ರು, ಆಗ ಕಾಯಿಲೆ ಇದ್ದಾಗ ಯಾರೋ ನಿನಗೆ ಹೆಣ್ಣು ಕೊಡ್ತಾರೆ ಅಂತಿದ್ರು. ಸ್ವಂತ ಅತ್ತೆನೇ ಅವ್ರ ಮಗಳನ್ನೇ ನನಗೆ ಕೊಟ್ಟು ಮದುವೆ. ಎಷ್ಟು ವರ್ಷ ಆಯ್ತು ಈಗ ಮದುವೆ ಆಗಿ ನಿಮ್ಮದು? ಈಗ ನನಗೆ 2006 ನನ್ನ ಮದುವೆ ಆಯಿತು. ಈಗ 2 ಮಕ್ಕಳಿದ್ದಾರೆ. ದೊಡ್ಡವನು 9 years ಮತ್ತು ಚಿಕ್ಕವನಿಗೆ ಈಗ 6 years. ನೀವಾಗ ರಕ್ಷಣೆ ಹೊಂದಿದ್ದೀರಿ, ಕ್ರಿಸ್ತನಲ್ಲಿ ಇದ್ದೀರಿ.
ಇದರ ಮಧ್ಯದಲ್ಲಿ ನೀವು ಬೇರೆ ಕೆಲಸ ಏನಾದರೂ ಮಾಡ್ತೀರಾ, ಅಲ್ಲ ಫುಲ್ ಟೈಮ್ ನೀವು ಯೇಸು ಸ್ವಾಮಿಯ ಸೇವೆ ಮಾಡ್ತಾ ಇದ್ದೀರಾ? ನನಗೆ ಕರೆಯುವಿಕೆ ಇದೆ, ಸೇವೆ ಕರೆಯುವಿಕೆ ದೇವ್ರು ಕರೆದಿರು ನನ್ನನ್ನು. ನನ್ನ ಮದುವೆ ದಿನವೇ ನನ್ನನ್ನು ಒಬ್ಬರು ಪ್ರವಾದಿಯ ಮೂಲಕವಾಗಿ ಕರೆದ್ರು ನನ್ನನ್ನು ಸೇವೆಗಾಗಿ. ಅದಾದ ನಂತರ ಅವ್ರು ಕರೆದ್ರು, ಸರಿ ನಾನು ಸುಮ್ಮನೆ ಆದೆ. ಅವರು ನನ್ನ ಒಂದು ವಿಷಯದಲ್ಲಿ ಪ್ರವಾದನೆ ಹೇಳಿದರು. ಅದಾದ ನಂತರ ಮತ್ತೆ ಇನ್ನೊಬ್ಬರು ಸೇವಕರು, ಅದಾಗಿ ಒಂದು ಕೆಲವು ದಿವಸಗಳಲ್ಲಿ ಮತ್ತೊಬ್ಬರು ಸೇವಕರು ಸೇಮ್ ಅವ್ರು ಹೇಳಿದಂಥ ಸೇಮ್ ವಿಷಯವನ್ನೇ ಪ್ರವಾದನೆ ಆಗಿ ಹೇಳಿದ್ರು. ಆಗ ನನಗೆ ಒಂದು ನಂಬಿಕೆ ಬಂತು, ಹೌದು ದೇವರು ನನ್ನನ್ನು ಕರೆದಿದ್ದಾರೆ ಅಂತ. ನಾನು ಅದಕ್ಕೆ ಈಗ ನಾನು ಸಮಯವನ್ನು ನಾನು ನೋಡ್ತಾ ಇದ್ದೇನೆ. ಅದ್ರ ಮಧ್ಯದಲ್ಲಿ ಈಗ ಕೆಲಸ ಮಾಡಿಕೊಂಡೆ ಸದ್ಯಕ್ಕೆ ನಾನು ಕೆಲಸ ಮಾಡ್ತಾ ನಾನು ಡ್ರೈವಿಂಗ್ ಮಾಡ್ಕೊಂಡಿದ್ದೆ, ಕೆಲಸ ಮಾಡ್ತಾ ಇದ್ದೀನಿ. ಅದರ ಮಧ್ಯದಲ್ಲಿ ಈಗ ಸ್ಯಾಟರ್ಡೇಸು, ಸಂಡೇ ಮತ್ತು ಎಲ್ಲಿ ಪ್ರೇಯರ್ ಮೀಟಿಂಗ್ಸ್ ಇರೋವಾಗೆಲ್ಲ ನಾನು ಪ್ರೇಯರ್ ಮೀಟಿಂಗ್ ಅಟೆಂಡ್ ಆಗಿ ಸೇವೆಗೆ ಸಹಾಯವಾಗಿ ಈಗಲೂ ನನ್ನ ಸಭೆಯಲ್ಲಿ ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಸೇವೆ ಮಾಡ್ತಾ ಇದ್ದೀನಿ. ಈ ಸೇವೆ ಮಧ್ಯದಲ್ಲಿ ಬೇರೆ ಏನಾದರೂ ನೀವು ಸೇವೆ ಮಾಡ್ತಾಯಿದ್ರೆ, ಅಂದರೆ ಕರಪತ್ರ ಹಂಚೋದು ಅಥವಾ ಬೈಬಲ್ ಜನರಿಗೆ ಕೊಡೋದು ಅಥವಾ ಸುವಾರ್ತೆ ಸಾರುವಂಥ ಇದನ್ನು ಇಲ್ಲ ಏನಾದರೂ ಮಾಡ್ತಿದ್ರೆ ಅಲ್ಲಿ? ನಾನು ನನ್ನ ಕರೆಯುವಿಕೆ ಬಂದು ಸಭಾಪಾಲಕನ ಕರೆಯುವಿಕೆ ಮತ್ತು ಸಂದೇಶ ಕೊಡುವಂಥ ಟೀಚ್ ಮಾಡುವಂಥ ಒಂದು ಕರೆಯುವಿಕೆ ನಂದು, ಬೋಧನೆ. ಹೌದು. ಇದರಲ್ಲಿ ನಾನೇನು ಮಾಡ್ತೀನಿ ಅಂದರೆ, ನನ್ನ ಗ್ರಾಮಕ್ಕೆ ನಾವು ಊರಿಗೆ ಹೋದಾಗ ಅಥವಾ ನಮ್ಮ ಅಕ್ಕನ ಮನೆಗೆ ಹೋದಾಗ ಅಲ್ಲಿ ದೇವರ ಸಂದೇಶವನ್ನು ಸಾರುವಂಥ ಒಂದು ಸೇವೆ ಮಾಡ್ಕೊಳ್ತಾ ಬಂದ. ಅದು ನಂಗೆ ತುಂಬ ಆಸೆ ಜಾಸ್ತಿ, ಅದರಲ್ಲಿ ನನಗೆ ಇಂಟ್ರೆಸ್ಟು. ಆದರೆ ಬೇರೆ ಈ ಕರಪತ್ರ ಕೊಡುವಂಥ ಎಲ್ಲ ಬೇರೆ ಯಾವ ಸೇವೆ ನಾನು ಇನ್ನೂ ಮಾಡ್ತಾ ಇಲ್ಲ. ಅಂದರೆ ನೀವು ಹಳ್ಳಿಗಳಿಗೆ ಹೋಗಿದ್ದೀರಾ ಸೇವೆಗಾಗಿ? ಸೇವೆ ಅಂದರೆ ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರಬೇಕಂತ ಅಂಥದ್ದು ಯಾವುದಾದ್ರೂ ಸಾರಿದ್ದೀರಾ? ಕೆಲವು ಸರ್ತಿ ಏನಾಗ್ತದೆ ಅಂದರೆ, ಈ ಕೆಲವು ಚರ್ಚ್ನಲ್ಲಿ ಟೀಮ್ ಆಗಿ ಕೆಲವು ಹಳ್ಳಿಗಳಿಗೆ ಹೋಗಿ ಹೌದು ಅಲ್ಲಿ ಕರಪತ್ರ ಹಂಚೋದು ಅಥವಾ ಸುವಾರ್ತೆ ಸಾರುವುದು, ಅಂದರೆ ಕೆಲವರು ನಾಟಕಗಳನ್ನೆಲ್ಲ ಮಾಡಿ ಜನರಿಗೆ ಅದರ ಮೂಲಕ ಸಂದೇಶ ಕೊಡುವಂಥ ಇದನ್ನೆಲ್ಲ ಕೆಲವು ಕಡೆ ಸೇವೆ ನಡೀತದೆ. ಅಂಥದ್ದು ಏನಾದರೂ ಮಾಡಿದ್ದು? ಹೌದು, ನಾವು ಅದರ ಟಿ ವಿ ಪ್ರೋಗ್ರಾಮ್ ಅಂದರೆ ಮೂವಿ, ಕೆಲವೊಂದು ಯೇಸು ಸ್ವಾಮಿ ಚಿತ್ರಗಳನ್ನು ಹಳ್ಳಿಗೆ ಪ್ರೋಗ್ರಾಮು, ಮತ್ತು ಸಂಡೇ ಕ್ಲಾಸ್ ಮಕ್ಕಳಿಗೆ ನಡೆಸುವಂಥ ಕೆಲವೊಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ಅಂದರೆ ನಾವು ಟೀಮ್ ಆಗೇ ಹೋಗ್ತೀವಿ. ಯಾಕೆಂದರೆ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ದಿನವನ್ನು ನಾವು ಯೋಚನೆ ಮಾಡಿಕೊಂಡು ಇಂಥ ದಿನ ನಾವು ಹೋಗಬೇಕು ಅಂತ ಅದಕ್ಕೆ ಸಿದ್ಧವಾಗಿ ಅದಕ್ಕೆ ಕರಪತ್ರಗಳನ್ನ ನಾವು ತೆಗೆದುಕೊಳ್ತೀವಿ, ಕರಪತ್ರ ರೆಡಿ ಮಾಡ್ಕೊತೀವಿ, ಕೆಲವೊಂದು ಬೈಬಲ್ಸ್ ನಾವು ರೆಡಿ ಮಾಡ್ಕೊತೀವಿ. ಆಮೇಲೆ ಟಿ ವಿ ಪ್ರೋಗ್ರಾಮ್ ಇಂಥ ಕಡೆ ನಡೆಸಬೇಕು ಅನ್ನೋವಾಗ ನಾವೇನು ಅದಕ್ಕೆಲ್ಲ ಬೇಕಾದೆಲ್ಲವನ್ನು ರೆಡಿ ಮಾಡ್ಕೊಂಡು ನಾವು ಟೀಮ್ ಆಗಿ ಹೋಗಿ ಅಲ್ಲಿ ಅದನ್ನು ಒಂದು ಇದೇ ನಮ್ಮ ಅಕ್ಕ ಊರು ಪಕ್ಕದಲ್ಲಿ ತುಂಬ ಗ್ರಾಮಗಳಿದೆ, ಹಳ್ಳಿ ಗ್ರಾಮಗಳು, ಅಲ್ಲೆಲ್ಲ ನಾವು ಅದನ್ನು ಟಿ ವಿ ಪ್ರೋಗ್ರಾಮ್ ಶೋ ನಡೆಸಿದ್ದೀವಿ. ಅದಂದ್ರೆ ಈಗ ನಮ್ಮ ಬ್ಯಾಂಗ್ಳೂರು ಪಾಟ್ನಿಂದ ಸುಮಾರು ಎಲ್ಲ ಕಡೆ ಇಲ್ಲಿಂದ ಬ್ಯಾಂಗ್ಳೂರಿಂದ ಒಂದು 30 ಕಿಲೋಮೀಟರ್ಸ್ ದೂರದ ಕೋಲಾರ ರೋಡಲ್ಲಿ ಮತ್ತು ಮಾಲೂರು ರೋಡಲ್ಲಿ, ಅದಾದ ನಂತರ ಈಗ ನಮ್ಮ ಸ್ವಂತ ಗ್ರಾಮದಲ್ಲೂ ಸಹ ಅಲ್ಲೂ ಸಹ ಸೇವೆ ಮಾಡ್ತಾ ಇದ್ದೇವೆ. ಸ್ವಂತ ಗ್ರಾಮಕ್ಕೆ ಹೋಗಿ ಸೇವೆ ಮಾಡ್ತಾ ಇದ್ದೇವೆ. ಇವತ್ತು ಅವ್ರಿಗೆಲ್ಲ ಆಶ್ಚರ್ಯ. ನಾನು ರಕ್ಷಣೆ ಹೊಂದಿದ್ದು, ನಾನು ದೀಕ್ಷಾಸ್ಥಾನ ತಗೊಂಡು ಕೆಲವು ದಿವಸಗಳಲ್ಲಿ ನಮ್ಮ ಅತ್ತೆ ಮಗ ಬಂದೊಂದು ಮಾತು ಕೇಳಿದ್ರು ನನ್ನ, ಏನಪ್ಪ ಬೆಂಗಳೂರಿಗೆ ಹೋದ್ಯಾ, ಹೋಗ್ಬಿಟ್ಟು ಏನು ಸಂಪಾದನೆ ಮಾಡಿಬಿಟ್ಟೆ, ಏನು ಕೋಟೆ ಕಟ್ಬಿಟ್ಟ, ಅರಮನೆ ಕಟ್ಟಿದ ಅಥವಾ ಬಿಲ್ಡಿಂಗ್ ಕಟ್ಟಿದೆಯಾ, ಏನು ಸಂಪಾದನೆ ಮಾಡ್ಲಿಕ್ಕೆ ಹೋದೆ ಅಂತ ಹೇಳಿದ್ರು. ಹಾಗಾದ್ರೆ ಏನು ಬಂತು ನನಗೆ ಗೊತ್ತಿಲ್ಲ. ನನ್ನ ಬಾಯಲ್ಲಿ ಬಂದೊಂದು ಮಾತು, ನನ್ನ ನಿಜವಾದ ದೇವ್ರನ್ನ ನಾನು ಸಂಪಾದನೆ ಮಾಡಿದೆ ಅಂತ ಒಂದು ಮಾತು ಹೇಳಿದೆ. ಅದು ಹೆಂಗೆ ಬಂತು ಅಂತ ಗೊತ್ತಿಲ್ಲ ಆ ಟೈಮಲ್ಲಿ ನನಗೆ. ಅವ್ನು ಕೇಳೋವಾಗ ಏನು ಅನ್ಬೇಕು ಅಂತ ಗೊತ್ತಾಗಿಲ್ಲ. ಆದರೆ ಬಂದ ವಿಷಯ ಏನಂತಂದರೆ, ನಿಜವಾದ ದೇವ್ರನ್ನ ಕಂಡುಕೊಳ್ಳೋದಕ್ಕೆ ಅಥವಾ ದೇವ್ರನ್ನ ಸಂಪಾದನೆ ಮಾಡೋದಕ್ಕೆ ಮಾಡಿದ್ದೀನಪ್ಪ, ಬೇರೆ ಏನು ಸಂಪಾದನೆ ಮಾಡಿಲ್ಲ ನಾನು, ನಿಜವಾದ ದೇವ್ರನ್ನ ಸಂಪಾದನೆ. ಅದೇ ದೊಡ್ಡ ಐಶ್ವರ್ಯ ಅಂತ ಹೇಳಿದ್ರೆ ದೊಡ್ಡ ಅಂತಸ್ತದ. ಇವಾಗೂ ಸಹ ನನ್ನ ಊರಲ್ಲೇ ಸ್ವಂತದವರು ಬರ್ತಾರೆ, ಬಂದು ನಾನು ಹೋದರೆ ಸಾಕು ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಬರ್ತಾರೆ. ಎಲ್ಲ ಸಂಬಂಧಿಕರೇ, ಚಿಕ್ಕಪ್ಪನ ಮಕ್ಕಳು ಮತ್ತು ಅತ್ತೆದೀರು ಅವರೆಲ್ಲ ಬರ್ತಾರೆ. ಬಂದು ಪ್ರೇಯರ್ ಮಾಡಪ್ಪ ನನಗೆ, ನಮಗೋಸ್ಕರ ನಮ್ಗೆ ಈಗ ಕಷ್ಟ ಇದೆ ಅಂತ ಹೇಳ್ತಾರೆ. ನಮ್ಮ ಚಿಕ್ಕಪ್ಪ ಅಂದರು ಅವ್ರ ಮನೆಗೆ ಹೋದ ತಕ್ಷಣ ಹೇಳ್ತಾರೆ, ಪ್ರಾರ್ಥನೆ ಮಾಡಪ್ಪ ನಮಗೋಸ್ಕರ ಅಂತ ಹೇಳ್ತಾರೆ. ನನಗೆ ದೊಡ್ಡ ಒಂದು ಸಂತೋಷ. ಅವರೆಲ್ಲ ಈಗ ರಕ್ಷಣೆ ಹೊಂದಿದ್ದಾರೆ ಹಳ್ಳಿಯಲ್ಲಿ. ಅವರು ಅಂದರೆ ಯೇಸು ಸ್ವಾಮಿಯನ್ನು ನಂಬ್ತಾರೆ, ಅದನ್ನ ರಕ್ಷಣೆ ಹೊಂದಿಲ್ಲ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಚಿಕ್ಕಪ್ಪ ಎಲ್ಲ ಅವರು ಎಲ್ಲ ಈ ಪೊಲಿಟಿಕ್ಸಲ್ಲೂ ಇದ್ದಾರೆ. ಆಮೇಲೆ ಅವರು PWD ಕಾಂಟ್ರಾಕ್ಟ್ ಮಾಡಿಕೊಂಡು ಪೊಲಿಟಿಷಿಯನ್ ಎಲ್ಲ ಇದ್ದಾರೆ. ಅವರು ರಕ್ಷಣೆ ಹೊಂದೋದಕ್ಕೆ ಒಂದು ಸಮಯ ಅವ್ರು ಹೇಳ್ತಾರೆ, ನಮಗೆ ಇಷ್ಟ ಕಣಪ್ಪ ಏಸಪ್ಪ ಅಂತಂದರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ನಾವು ಅಂದರೆ ಅವರು ಮಾತಾಡುವಾಗ ಪರಮಾತ್ಮ ಏಸಪ್ಪ ಅಂಥೇಳಿ ನಾವು ಕೇಳ್ಕೊತೀವಪ್ಪ,
ನಮಗೋಸ್ಕರ ಪ್ರಾರ್ಥನೆ ಮಾಡು ಅಂತ ಕೇಳ್ತಾರೆ. ಒಂದು ಸಂತೋಷ. ಸ್ವಂತ ಗ್ರಾಮದಲ್ಲೇ ಹೋದಾಗ ನನ್ನ ಸ್ವಂತ ಜನರೇ ಬಂದು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಈಗ ನಿಮ್ಮ ಹಳ್ಳಿಯಲ್ಲಿ ಯಾರಿದ್ದಾರೆ? ನನ್ನ ಚಿಕ್ಕಪ್ಪಂದರೆಲ್ಲ ಇದ್ದಾರೆ. ನಿಮ್ಮ ಅಮ್ಮ ನನ್ನ ಜೊತೆ ಇದ್ದಾರೆ, ಬೆಂಗಳೂರಿನಲ್ಲಿ. ಬ್ಯಾಂಗ್ಳೂರು ನಮ್ಮ ಜೊತೆ. ಅಣ್ಣ ಕೂಡ ಬೆಂಗಳೂರು. ಅಣ್ಣ ಅಕ್ಕ ಅವರ ಅಕ್ಕನ ಬೇರೆ ಕಡೆ ಮದುವೆ ಮಾಡಿ ಕೊಟ್ಟಿದ್ದೀವಿ, ನಮ್ಮ ಸ್ವಂತ ಮಾವನಿಗೆ. ಅಲ್ಲಿ ಇದ್ದಾರೆ, ಅವರು ಕೂಡ ರಕ್ಷಣೆಯಲ್ಲಿ ಇದ್ದಾರೆ. ರಕ್ಷಣೆ ಇದ್ದಾರೆ. ನಮ್ಮ ಮಾವ, ಅಕ್ಕ, ಅವರ ಮಕ್ಕಳು, ಮತ್ತು ನನ್ನ ಮಾವಂದ್ರೆ ಇನ್ನೂ 4 ಜನ ಎಲ್ಲರೂ ರಕ್ಷಣೆ ಹೊಂದಿದ್ದಾರೆ. ನೀವೀಗ ರಕ್ಷಣೆ ಹೊಂದಿದ್ದೀರಿ, ಸ್ವಲ್ಪ ಕೆಲಸ ಮಾಡಿ ದೇವರ ಸೇವೆ ಮಾಡ್ತಾಯಿದ್ದೀರಿ. ಈ ಸೇವೆಯಲ್ಲಿರುವಾಗ ನೀವು ಏನಾದರೂ ಬೇರೆ, ಅಂದರೆ ನಾನು ಕೇಳಿದೆ ನೀವು ಮ್ಯೂಸಿಕ್ ಟೀಮ್ನಲ್ಲಿ ಇದ್ದೀರಾ ನೀವು? ಅದರಲ್ಲಿ ಏನು ಮಾಡ್ತಾಯಿದ್ದೀರಿ? ಮ್ಯೂಸಿಕ್ ಟೀಮ್ ಅಂದರೆ ವರ್ಷಿಪ್ ಟೀಮಲ್ಲಿದ್ದೀನಿ ನಾನು. ಅಂದರೆ ನಮ್ಮ ನವೀನ್ ಬ್ರದರ್ ಅವರು ಇದ್ದಾರೆ, ಅವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿ, ಅವರು ಇಲ್ಲದೆ ಇರುವಾಗ ಎಲ್ಲ ವರ್ಷಿಪ್ ಎಲ್ಲ ನಮ್ಮ ಚರ್ಚಲ್ಲಿ ವರ್ಷಿಪ್ ಲೀಡರ್ ಆಗಿ. ಸಿಂಗ್ ಮಾಡ್ತೀರಾ ನೀವು? ಹೌದು, ಈಗ ಸಿಂಗ್ ಮಾಡ್ತೀನಿ. ಅಂದರೆ ನೀವು ವರ್ಷಿಪ್ ಲೀಡ್ ಮಾಡ್ತೀರಾ? ವರ್ಷಿಪ್ ಲೀಡ್ ಮಾಡ್ತೀರಾ ಚರ್ಚಲ್ಲಿ? ಹೌದು. ಬೇರೆ ವರ್ಷಿಪ್ ಲೀಡ್ ಮಾಡ್ತೀನಿ. ಅದರಲ್ಲೂ ಇನ್ಸ್ಟ್ರೂಮೆಂಟ್ ಯಾವ್ದ್ರ ಬಾರಿಸ್ತೀರಾ? ಇಲ್ಲ, ಇನ್ಸ್ಟ್ರೂಮೆಂಟ್ ಎಲ್ಲ ನಾನು ಯಾವುದು ಬಾರಿಸ್ತಿಲ್ಲ, ವರ್ಷಿಪ್ ಮಾಡ್ತೀರಿ. ನಾನು ಈಗ ಇಂಟ್ರೆಸ್ಟ್ ಇದೆ ಇದ್ರ ಮಧ್ಯದಲ್ಲಿ. ನಾನು ಏನು ಮಾಡಬೇಕಂದ್ರೆ ಕೀಬೋರ್ಡ್ ಕಲಿಬೇಕು ಅಂತ ತುಂಬ ಆಸೆ ಇದೆ, ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇದ್ರ ಮಧ್ಯದಲ್ಲೇ. ಮತ್ತು ವರ್ಷಿಪ್ ನನಗೆ ತುಂಬ ಆಸೆ, ದೇವ್ರಿಗೆ ಆರಾಧನೆ ಮಾಡುವಂಥದ್ದು. ಅದರಲ್ಲಿ ಕೆಲವೊಂದು ಸರಿ ಅಂದರೆ ಅನುಭವದಿಂದ ಹಾಡಿದಂಥ ಹಾಡುಗಳು ನಮ್ಮ ನವೀನ್ ಜೋಸೆಫ್ ಅವ್ರದ್ದು. ಆ ಹಾಡುಗಳು ಅನ್ನೋವಾಗ ಹಾಡೋದಕ್ಕೆ ಭಾರಿ ತುಂಬ ಸಂತೋಷ ನನಗೆ. ಅದರಲ್ಲಿ ಒಂದು ಹಾಡುತ್ತೆ, ನನ್ನ ಮನವೇ ನೀ ಶಾಂತವಾಗಿರು, ನನ್ನ ಕರ್ತನು ಎಲ್ಲವ ಮಾಡುವನು ಅಂತೇಳಿ ಹೇಳುವಂಥ ಕೆಲವೊಂದು ಎಲ್ಲ ಹಾಡುಗಳು ತುಂಬ ಇಷ್ಟ. ಅದ್ರ ಮಧ್ಯೆ ಆದಂಥ ಹಾಡುಗಳನ್ನ, ಕೆಲವೊಂದೆಲ್ಲ ಸ್ಪೀಡ್ ಸಾಂಗ್ಸ್ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ಇದು ನಂಗೆ ತುಂಬ ಇಷ್ಟ, ಇಂಥ ಒಂದು ಅನುಭವದ ಹಾಡುಗಳು. ಯಾಕಂದರೆ ಆ ಅನುಭವದಲ್ಲೇ ನಾನು ಕಷ್ಟಪಟ್ಟು ಬಂದಿದ್ದರಿಂದ. ನೀವು ಹಾಡು ಬರೀತೀರಾ? ಇಲ್ಲ, ನಾನು ಬರೆದಿಲ್ಲ, ಬರಿಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಕೆಲವೊಂದು ಸಾಂಗ್ಸ್ ನಾನು ಒಂದು ಸಾಂಗ್ ಬರೆದಿದ್ದೀನಿ, ಬರೆದು ಸಹ ಏನು ಮಾಡಿದ್ದೀನಿ ಅಂದರೆ ಹಾಡಲಿಕ್ಕೆ ಅದನ್ನು ನೋಡ್ತೀನಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡು. ನಿಮ್ಮ ಮಿಸಸ್ ನಿಮ್ಮ ಸೇವೆಗೆ ಹೇಗೆ ಸಪೋರ್ಟ್ ಆಗಿದ್ದಾರೆ? ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಮಿಸಸ್. ತುಂಬ ಕಷ್ಟಪಡ್ತಾಳೆ ನನ್ನ ಹೆಂಡತಿ. ವಿಶೇಷ ಮನೆಯಲ್ಲಿ ಸೇವೆಯಲ್ಲಿ ನಾನು ಬಂದಾಗ, ಅಲ್ಲಿಂದ ನಾನು ಸೇವೆಗಾಗಿ ಬಂದರೆ, ಇಂಥ ಕಡೆ ಸೇವೆಗೆ ಹೋಗ್ಬೇಕು ಅಂದರೆ ಬೇರೆ ರೀತಿ ನಾವು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಇಂಥದ್ದು ಬೇಡ, ಈ ದಿನ ಬೇಡ ಸೇವೆ ಅಂತ ಯಾವುದೂ ಹೇಳೋದಿಲ್ಲ. ಸೇವೆಗೆ ಹೋಗ್ತಾ ಇದ್ದೀನಿ ಅಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಸಪೋರ್ಟನ್ನು ಮಾಡಲಿಕ್ಕೆ ಸಿದ್ಧ. ಮತ್ತು ನಾನು ಬಂದಾಗ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ವಿಷಯ. ಪ್ರಾರ್ಥನೆಯಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡುವಂಥ ಒಂದು ವೀರ ಇದೆ, ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡುವಂಥ ಒಂದು ಇದು. ಅದರಲ್ಲಿ ನಂಗೆ ತುಂಬ ಸಪೋರ್ಟಿವ್ ಆಗಿ. ಮತ್ತು ನನ್ನ ತಾಯಿ ಈಗ ವಯಸ್ಸಾಗಿದೆ, ಅವರಿಗೆ ಸ್ವಲ್ಪ ಅವ್ರಿಗೂ ಶುಗರು ಸ್ವಲ್ಪ ಇರೋದ್ರಿಂದ ನನ್ನ ತಾಯಿನ ತುಂಬ ಚೆನ್ನಾಗಿ ನೋಡಿಕೊಂಡು ನನಗೆ ಸಪೋರ್ಟ್ ಆಗಿದೆ ಇದ್ದಾರೆ. ಈಗ ನೀವು ನಿಮ್ಮ ಎಲ್ಲ ರಕ್ಷಣೆ ಬಗ್ಗೆ, ಸೇವೆ ಬಗ್ಗೆ ಹೇಳಿದ್ರಿ. ಈಗ ನಿಮ್ಮ ಮುಂದೆ ಏನು ಮಾಡಬೇಕಂತ, ನಿಮ್ಮ ಮುಂದಿನ ಗುರಿ ಏನು ನಿಮ್ಮದು? ನನಗೆ ತುಂಬ ಆಸೆ, ಈ ಯೌವನಸ್ಥರು ಅನ್ನೋವಾಗಲೇ, ಕಷ್ಟದಲ್ಲಿರುವಂಥವ್ರು ಅಂತ ಅನ್ನೋವಾಗಲೇ ನನಗೆ ತುಂಬ ಅಳು ಬಂದ್ಬಿಡುತ್ತೆ, ಅವರ ಪರಿಸ್ಥಿತಿಗಳು ಅಂತ ಅನ್ನೋವಾಗಲೇ. ಯಾಕೆಂದರೆ ಇನ್ನೊಂದು ಕಾಯಿಲೆಯಲ್ಲಿ ಬಿದ್ದಿರುವಂಥ ಮನುಷ್ಯರು ಅಂದರೆ ನಂಗೆ ತುಂಬ ದುಃಖ ಬಂದ್ಬಿಡುತ್ತೆ. ಯಾಕೆಂದರೆ ನಾನು ಆ ಕಾಯಿಲೆಯಲ್ಲೇ ಬಂದಿರೋದ್ರಿಂದ ಆ ಪರಿಸ್ಥಿತಿ ಹೇಗಿರ್ತದೆ ಅಂತ. ಒಂದು ಸಾರಿ ನಾನು ಹೀಗೆ ನಮ್ಮ ರಿಲೇಷನ್ ಅವರು ಯಾರೋ ಒಬ್ಬರು ಹಾಸ್ಪಿಟ್ಲ್ ಅಡ್ಮಿಟ್ ಆದರೂ ಹೋದೆ. ಅಲ್ಲೊಂದು ಯೌವನಸ್ಥ ಹುಡುಗಿ, ಆಕೆ ಏನಾಗಿದೆ ಅಂತ ಗೊತ್ತಿಲ್ಲ, ಯಾವಾಗಲೂ ಹೊಟ್ಟೆ ನೋವು. ಸುಮ್ಮನೆ ದಾರಿಲಿ ಬರುವಂಥವ್ರೆಲ್ಲರೂ ಅಣ್ಣ ನನಗೆ ಹೊಟ್ಟೆ ನೋವು, ತಲೆನೋವು, ತಲೆಗೆ ದಾರ ಕಟ್ಬಿಟ್ಟಿದ್ದಾರೆ, ಒಂದು ದಾರ ಬಿಗ್ಗಿಯಾಗಿ ಕಟ್ಬಿಟ್ಟಿದ್ದಾರೆ ತಲೆನೋವಿಗೆ. ಅಣ್ಣ ನಂಗೆ ತಲೆನೋವು, ಅಣ್ಣ ಅಕ್ಕ ನಂಗೆ ತಲೆನೋವು ಅಂತ ಅಕ್ಕಪಕ್ಕದಲ್ಲಿರೋ ಎಲ್ಲರ ಬಳಿಯಲ್ಲಿ ಆಕೆ ಅಳ್ತಾ ಹೇಳ್ತಾ ಇದ್ದಾಳೆ. ಆಕೆ ಎಷ್ಟು ಬಾಧೆ ಇದೆ ಅಂತಂದರೆ, ಆ ಬಾಧೆ ಯಾಕೆಂದ್ರೆ ನಾನು ಪಟ್ಟದ್ರಿಂದ ನನಗೆ ತುಂಬ ದುಃಖ ಆಗುತ್ತೆ. ಆದ್ದರಿಂದ ನಾವು ಈಗ ನಮ್ಮ ಸಭೆಯಲ್ಲಿ ನಾವು ಲೀಡರ್ಸ್ ಆಗಿ ನಾವೆಲ್ಲ ಟೀಮ್ ಆಗಿ ನಾವು ಕೂತ್ಕೊಂಡು ಮಾತಾಡುವಾಗ ನಾವು ಒಂದು ಯೋಜನೆ ಹಾಕ್ಕೊಂಡಿದ್ವಿ. ಇನ್ನು ಮುಂದೆ ಹಾಸ್ಪಿಟಲಲ್ಲಿ ಇರುವಂಥ ರೋಗಿಗಳಿಗೋಸ್ಕರ ಏನಾದರೂ ಒಂದು ಮಾಡಬೇಕು, ವಿಸಿಟ್ ಮಾಡಿ ಅವರಿಗೆ ಪ್ರೇಯರ್ ಮಾಡೋ ಟ್ರ್ಯಾಕ್ಸ್ ಕೊಟ್ಟು ಪ್ರಾರ್ಥನೆ ಮಾಡುವಂಥ ವಿಷಯನ ನಾನು ನಮ್ಮ ಬ್ರದರ್ಸ್ ಎಲ್ಲ ಸೇರಿ ಕೂತ್ಕೊಂಡು ಮಾತಾಡಿ ಅದಕ್ಕೋಸ್ಕರ ಪ್ರಯತ್ನ ಪಡ್ತಾಯಿದ್ದೀವಿ. ಹೋಗಬೇಕಂತ ಡಿಸೈಡ್ ಮಾಡಿದ್ವಿ ಈಗೆಲ್ಲ ಈ ಇಯರಲ್ಲಿ.
ಇನ್ನು ಮುಂದೆ ನಾವು ಅದಕ್ಕೆ ಅಂಥ ಒಂದು ಪರಿಸ್ಥಿತಿಲಿರುವಂಥವ್ರನ್ನ ಕಂಡ್ರೆ ನನಗೆ ತುಂಬ ವೇದನೆ ಆಗುತ್ತೆ. ಅವರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ಅಂತಂದರೆ ತುಂಬ ಇಂಟ್ರೆಸ್ಟ್ ಆಗಿ ತುಂಬ ಕಣ್ಣೀರಿಂದ ಪ್ರಾರ್ಥನೆ ಮಾಡುವಂಥ ಒಂದು ಇದಿದೆ. ಅಂಥ ಸೇವೆ ಮಾಡಬೇಕು ಅಂತ ಆಸೆ ಇದೆ. ಈಗ ನೀವು ಹೇಳಿದರೆ ಪ್ರವಾದಿಗಳ ಮೂಲಕ ಸಭಾ ಸೇವೆ ಇದೆ ಅಂತ ಪ್ರವಾದನೆ ಹೇಳಿದ್ದಾರೆ. ಅದರ ಬಗ್ಗೆ ಏನು ನಿಮ್ಮದು ಯೋಚನೆ? ಅದರ ಬಗ್ಗೆ ಯಾವ ರೀತಿ ನೀವು ಮುಂದುವರಿಸ್ತೀರಿ? ದೇವರ ಕರೆಯುವಿಕೆ ನನಗಿದೆ. ಇದಾದ ನಂತರ ನನಗೀಗ ಒಂದು ಸ್ಥಳವನ್ನು ದೇವರು ಇಂಥ ಕಡೆ ಹೋಗಿ ಮಾಡಬೇಕು ಅಂತ ಹೇಳ್ತಾರೆ, ಅಥವಾ ಎಲ್ಲಿ ನಾನು ಮಾಡಬೇಕು ಅನ್ನುವಂಥದ್ದನ್ನು ದೇವರು ದೇವರೇ ನಾನು ಎಲ್ಲಿ ಹೋಗಬೇಕು ಅಂತ ದೇವ್ರ ಹತ್ರ ನಾನು ಕೇಳ್ತಾ ಇದ್ದೀನಿ. ದೇವ್ರ ಹತ್ರ ದೇವರೇ ಎಲ್ಲಿ ನಾನು ಯಾವ ಸ್ಥಳಕ್ಕೆ ಹೋಗಬೇಕು, ಎಲ್ಲಿ ಮಾಡಬೇಕು ನಾನು ಅನ್ನುವಂಥದ್ದನ್ನು ನಾನು ದೇವ್ರ ಹತ್ರ ಕೇಳ್ತಾ ಇದ್ದೀನಿ. ಈಗ ನನ್ನ ಸಭೆಯಲ್ಲೇ ನಾನು ಅಸಿಸ್ಟೆಂಟ್ ಪಾಸ್ಟರ್ ಆಗಿರೋದ್ರಿಂದ ನಾನು ಈಗ ಕೇಳ್ತಾ ಇದ್ದೀನಿ ದೇವ್ರ ಹತ್ರ. ದೇವರು ನನಗೆ ಎಲ್ಲಿ ತೋರಿಸ್ತಾರೋ ಆ ಸ್ಥಳದಲ್ಲಿ ನಾನು ಇಂಥ ಎಲ್ಲ ಸೇವೆಯನ್ನು ಮಾಡಲಿಕ್ಕೆ. ಇನ್ನೊಂದು ನನ್ನ ಆತ್ಮಿಕ ತಾಯಿ ತೋರಿಸಿದಂಥ ಆ ಪ್ರೀತಿ ಜನರ ಮಧ್ಯದಲ್ಲಿ ಅವರು ಪ್ರವಾದಿ ಹೇಳಿದರು, ನಿನ್ನ ನಡೆ ನಿನ್ನ ನುಡಿಯಿಂದ ಅನೇಕರು ನಿನ್ನನ್ನು ಹಿಂಬಾಲಿಸ್ತಾರೆ. ದೇವರು ನೀನು ಯಾರು ಎಂಥ ಕಷ್ಟದಲ್ಲಿರುವಂಥವ್ರ ಬಳಿಗೆ ನೀನು ಹೋಗಿ ನೀನು ಏನು ಮಾತಾಡ್ತೀಯೋ ಅವ್ರು ಇಮಿಡಿಯೇಟಾಗಿ ನಿನ್ನನ್ನು ಹಿಂಬಾಲಿಸ್ತಾರೆ. ಯಾಕಂದ್ರೆ ನಿನ್ನ ಮಾತಲ್ಲಿ ದೇವರು ಅಂಥ ಒಂದು ಸಂತೈಸುವಿಕೆಯನ್ನು ದೇವರು ಇಟ್ಟಿದ್ದಾರೆ. ಮತ್ತು ನೀನು ಆರಾಧನೆ ಮಾಡ್ತೀಯಾ, ಎಂಥ ಆರಾಧನೆ ಅಂದರೆ ಅದು ಸಂತೈಸುವಿಕೆ ಆರಾಧನೆ ಆಗಿರ್ತದೆ ಅಂತ ಹೇಳಿ ಅದು ನನ್ನ ಮನಸ್ಸಲ್ಲಿ ಅದಾಗಿದೆ ಇದೆ. ಅದನ್ನೇ ಹೇಳಿದರು ಅವ್ರು ಹೇಳಿದರು. ಅದಾದ ನಂತರ ಇನ್ನೊಬ್ಬರು ಸಹ ಪ್ರವಾದಿ ಸೇಮ್ ಅದನ್ನೇ ಹೇಳಿದರು, ನಿನ್ನ ನಡೆ ನಿನ್ನ ನುಡಿ ಅನೇಕರು ನೀನು ಹಿಂಬಾಲಿಸ್ತಾರೆ. ಮತ್ತು ನೀನು ಆರಾಧನೆ ಮಾಡ್ತೀಯ ಅದು ಹೆಂಗಿರ್ತದೆ ಅಂದರೆ ಸಂತೈಸುವಿಕೆ ಆರಾಧನೆ ಆಗಿರ್ತದೆ. ದೊಡ್ಡ ಎಂಥ ಕಠಿಣವಾದಂಥ ಹೃದಯ ಇರುಳ್ಳ ಮನುಷ್ಯನಾಗಿದ್ದರೂ ಸಹ ಆ ಸಮಯದಲ್ಲಿ ನೀನು ಮಾತಾಡುವಾಗ ಅವರು ನಿನ್ನನ್ನು ಹಿಂಬಾಲಿಸ್ತಾ ಬರ್ತಾರೆ ಅಂತ ಹೇಳಿದರು. ಆ ಸೇಮ್ ಹಾಗೇನೆ ಅಂಥ ಒಂದು ಸೇವೆ ಮಾಡಬೇಕು ಅಂತ ನನಗೆ ತುಂಬ ಆಸೆ ಸಿದ್ಧ. ಆದರೆ ದೇವರಿಂದ ಕೇಳ್ತಾ ಇದ್ದೀನಿ, ದೇವರೇ ನಾನು ಎಲ್ಲಿ ಮಾಡಬೇಕು ಅಂತೇಳಿ ದೇವರ ಬಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅಂದರೆ ನೀವೀಗ ಇಂಥಲ್ಲಿ ನಿಮ್ಮದು ಯೋಜನೆ ಇದೆ ಅಂದರೆ ದೇವರು ಖಂಡಿತ ಅಂಥ ಯೋಜನೆಗಳು ಸಫಲಪಡಿಸ್ತಾನೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ 91 ಕೀರ್ತನೆ 14ನೇ ವಾಕ್ಯ, ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ಕರುಣಿಸುವನು, ನನ್ನ ನಾಮ ಅರಿತನ ಉದ್ಧರಿಸುವನು. ಅಂದರೆ ನಮ್ಮ ಆಸೆ ಎಷ್ಟಿದೆ ಅದು ದೇವರು ನೋಡ್ತಾನೆ. ಒಂದು ವೇಳೆ ಮನುಷ್ಯನ ನೋಡಲಿಕ್ಕಿಲ್ಲ, ಸೇವಕರು ನೋಡಲಿಕ್ಕಿಲ್ಲ, ಸಹೋದರ ಸಂಗಡ ಇರುವಂಥ ಜನರು ನೋಡಲಿಕ್ಕಿಲ್ಲ, ಆದರೆ ಆತನ ನೋಡ್ತಾನೆ. ದೇವರ ವಾಕ್ಯ ಏನು ಹೇಳ್ತದೆ, ಅದನ್ನು ಮನುಷ್ಯನ ಹೊರಗಿನ ನೋಟವನ್ನು ನೋಡೋದಿಲ್ಲ, ಹೃದಯವನ್ನು ಅಂತರ್ಯಲ್ಲಿ ನೋಡುವ ದೇವರಾಗಿ. ಅದಕ್ಕಾಗಿ ಖಂಡಿತವಾಗಿ ನಿಮ್ಮ ದೇವರ ಆಸೆ ನಿಮ್ಮನ್ನು ನೆರವೇರಿಸ್ತಾನೆ. ನಾವು ಪ್ರಾರ್ಥನೆ ಮಾಡ್ತೀವಿ. ಬ್ರದರ್, ನೀವು ಈ ಸೇವೆ ನಿಮಿತ್ತವಾಗಿ ಬೇರೆ ಯಾವುದಾದ್ರು ಸ್ಥಳಕ್ಕೆ ಹೋಗಿದ್ದೀರಾ? ಈ ಸೇವೆ ಈ ರೀತಿಯಾಗಿ ಸೇವೆ ತುಂಬ ಸ್ಥಳಗಳಿಗೆ ನಾವು ಹೋಗಿದ್ದೇವೆ. ಕೆಲವೊಂದು ಸಾರಿ ಹಿಂಸೆನೂ ಅನುಭವಿಸಿದ್ದೇವೆ. ಏನು ಹಿಂಸೆ ಅನುಭವಿಸಿದ್ದೀರಿ? ವಧೆಗಳನ್ನ ತಿಂದಿದ್ದೇವೆ. ಅಲ್ಲಿ ಹೋದ ಅಂದರೆ ಒಬ್ಬರು ಒಂದು ಕುಟುಂಬಕ್ಕೆ ಪ್ರಾರ್ಥನೆಗಾಗಿ ಕ್ರಿಸ್ತ ವಿರೋಧಿ ಸಂಘಟನೆಯಿಂದ ನೀವು ವಧೆ ತಿಂದಿದ್ದೀರಿ. ಅಲ್ಲಿ ವಿರೋಧತ್ವ ಬಂತು. ಇಮಿಡಿಯೇಟಾಗಿ ಅವರು ನಮ್ಮನ್ನು ಇದು ಮಾಡಿದರು. ಆ ಜಾಗದಲ್ಲಿ ಆ ಸ್ಥಳದಲ್ಲಿ ಅವರು ಬಂದು ಹೊಡೆದು ಬಿಟ್ಟರು. ಅವ್ರು ಏನು ಕೇಳಲು ಇಲ್ಲ, ಮಾಡಲಿಲ್ಲ, ಹೊಡೆದು ಬಿಟ್ಟರು. ಆದರೆ ನಾನು ಅನ್ಕೊತೀನಿ ಅಪೊಸ್ತಲ ಕೃತ್ಯದಲ್ಲಿರುವಂಥ ವಾಕ್ಯ ನನ್ನನ್ನು ಸ್ಟೇಷನಲ್ಲಿ ತೊಗೊಂಡೋಗಿ ನಿಲ್ಲಿಸ್ಬಿಟ್ರು ನಮ್ಮನ್ನು, ನಮ್ಮ ಬ್ರದರ್ಸ್ನ ಮತ್ತು ಎಲ್ಲ. ಆಗ ನಾನು ಕೇಳಿದೆ, ದೇವರೇ ನಾನು ನಿನ್ನ ಸೇವೆ ಮಾಡೋಕ್ಕೆ ಬಂದಿದ್ದೀನಿ, ಏನೇ ಸ್ವಲ್ಪ ಇದಕ್ಕೆ ನೀನಂದರೆ ನೀನು ಒಂದು ನಮ್ಮನ್ನು ರಕ್ಷಿಸಬೇಕಾಗಿತ್ತಲ್ಲ. ಆಗ ದೇವರು ಇಮಿಡಿಯೇಟಾಗಿ ಹೇಳಿದರು, ಕಾಳಾಳುಗಳ ಸಂಗಡ ನೀನು ಓಡೋಕ್ಕಾಗಿಲ್ಲ, ಕುದುರೆಗಳ ಜೊತೆಯಲ್ಲಿ ಓಡಲಿಕ್ಕೆ ಆಗುತ್ತಾ ಅಂತ ಕೇಳಿದ್ರು. ಇಮ್ಮಿಡಿಯೇಟಾಗಿ ನಾನೇನು ಮಾಡಿದೆ ಅಂದರೆ, ದೇವರೇ ನಾನು ಇನ್ಮೇಲೆ ಏನು ಮಾತಾಡೋದಿಲ್ಲ, ಹಿಂಸೆ ಇದ್ದರೂ ಸರಿ ನಾನು ಮಾಡ್ತೇನೆ ಅಂತೇಳಿ. ನಮ್ಮ ಮತ್ತಾಯ ಸುವಾರ್ತೆಯಲ್ಲಿ ಅಲ್ಲ 5ನೇ ಅಧ್ಯಾಯದಲ್ಲಿ ಹೇಳ್ತೇವೆ, ಅಂದರೆ ನನ್ನ ಹೆಸರು ನಿಮಿತ್ತವಾಗಿ ಹಿಂಸೆಗಳು ಇದೆಲ್ಲ ಬರ್ತದಂತೆ ಸ್ವಾಮಿ ಹೇಳಿದ್ದಾನೆ. ಆದರೆ ಲೋಕವನ್ನು ಜಯಿಸಿದ ದೇವರು ನಮ್ಮ ಸಂಗಡ. ಖಂಡಿತ. ಹಿಂಸೆ ಸೇವೆ ಅಂದ ತಕ್ಷಣ ಹಿಂಸೆ, ದುಃಖ, ವೇದನೆ, ಕಷ್ಟ ಇದೆಲ್ಲ ಬರುವಂಥದ್ದೇ. ಅಂದರೆ ವಾಕ್ಯ ಒಂದು ಹೇಳ್ತದೆ, ಯಾಕೋಬನ ಪತ್ರಿಕೆ 1:12ನೇ ವಾಕ್ಯ, ಕಷ್ಟವನ್ನು ಸಹಿಸುವ ಧನ್ಯನು, ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ತಾನೆ. ಸ್ವಾಮಿ ತನ್ನನ್ನು ಪ್ರೀತಿಸುವರಿಗೋಸ್ಕರ ಇದನ್ನು ದಯಪಾಲಿಸ್ತಾನೆ. ಅಂದರೆ ಖಂಡಿತವಾಗಿ ಈ ಕಷ್ಟದ ಮಧ್ಯದಲ್ಲಿ ಕೂಡ ನಾವು ಆತನನ್ನು ನೋಡಿ ಹೋಗುವಾಗ, ಕಷ್ಟದ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ ನಮ್ಮನ್ನು ಅಲ್ಲಿ ಇತರ ನೋಡುವುದಲ್ಲ,
ನಾವು ಆತನನ್ನು ದೃಷ್ಟಿಸುವಾಗ ಖಂಡಿತ. ನಮ್ಮ ಮುಖ ಖಂಡಿತ ಪ್ರಕಾಶವಾಗ್ತದೆ. ಹೌದು, ಖಂಡಿತ. ವಾಕ್ಯ ಆತನತ್ತ ನೋಡಿದ ಮುಖ ಪ್ರಕಾಶವಾಗಿದೆ. ಯಾಕಂದರೆ ಲೋಕದಲ್ಲಿ ಯೇಸು ಸ್ವಾಮಿ ಹಿಂಬಾಲಿಸಿದವರಿಗೆ ಕಷ್ಟ ಇದೆ, ವೇದನೆ ಇದೆ, ಹಿಂಸೆ ಇದೆ. ಎಲ್ಲೂ ಹೇಳಲಿಲ್ಲ ಯೇಸು ಸ್ವಾಮಿ ನನ್ನ ಹಿಂದೆ ಬರೋರಿಗೆ ಸಮಾಧಾನ ಇದೆ, ಸಮಾಧಾನ ಅಂತೂ ಇದೆ, ಅದು ಸುಖ ಇದೆ ಅಂಥದ್ದೆಲ್ಲ ಎಲ್ಲಿ ಹೇಳಲಿಲ್ಲ. ಅಂದರೆ ಲೋಕದಲ್ಲಿ ಆತನಿಗಾಗಿ ನಾವು ಸಾಕ್ಷಿಯಾಗಿ ನಿಲ್ಲುವಾಗ ಇಂಥದ್ದೆಲ್ಲ ಬರುವಂಥದ್ದೇ. ಅದು ಒಂದು ಖಂಡಿತವಾಗಿ ನಾವು ದೇವರ ವಾಕ್ಯ ಹೇಳ್ತಾನೆ, ನಾವು ಶಿಕ್ಷಿತರಾಗುವುದಕ್ಕಾಗಿ ಇಂಥದ್ದೆಲ್ಲ ನಮಗೆ ದೇವರ ಅನುಮತಿಸ್ತಾನೆ. ಆದರೆ ಖಂಡಿತವಾಗಿ ಇದರಲ್ಲಿ ನಾವು ಸ್ಥಿರವಾಗಿ ದೃಢವಾಗಿ ನಂಬಿಕೆ ನಿಲ್ಲುವುದಾದರೆ ಖಂಡಿತವಾಗಿ ಒಂದಿನ ಇದರ ಪ್ರತಿಫಲವನ್ನು ನಾವು ಕಾಣ್ತೇವೆ. ಹೌದು. ಫಸ್ಟ್ ಸಾರಿ ನನಗೆ ಆ ರೀತಿ ಆಯಿತು ಆ ಸ್ಥಳದಲ್ಲಿ. ಆಗಲಿಂದ ಮತ್ತೆ ಬಿಡಲಿಲ್ಲ ಅಲ್ಲ ಲಾಸ್ಟ್ ಟೈಮ್. ಅದಕ್ಕೆ ಮತ್ತೆ ಆ ಸೇವೆಗೆ ಅಲ್ಲೇ ಹೋದ್ವಿ ನಾವು. ಮತ್ತೆ ಕ್ರೈಸ್ತ ವಿರೋಧ ಇದರಿಂದ ನಮ್ಗೆ ಮತ್ತೆ ಅಲ್ಲಿ ಪ್ರಾಬ್ಲಮ್ ಮಾಡಿದರು. ಆದರೂ ನಾವು ಇದಾಗಲಿಲ್ಲ. ಯಾಕೆಂದರೆ ದೇವರಿದ್ದಾನೆ, ಖಂಡಿತ ಜಯವನ್ನು ಖಂಡಿತ ಕೊಡ್ತಾರೆ ಆ ಸ್ಥಳದಲ್ಲಿ ಅಂತ ಹೇಳಿ. ಒಂದು ವೇಳೆ ನಿಮ್ಮ ಮೇಲೆ ಕೈ ಹಾಕಿದ ನಿಮಿತ್ತವಾಗಿ ಒಂದು ವೇಳೆ ನಿಮ್ಮ ರಕ್ತ ಸ್ಥಳದಲ್ಲಿ ಬೀಳುವುದಾದರೂ ಕೂಡ ದೇವರ ಆ ರಕ್ತದ ಬೆಲೆನ ಸ್ಥಳಕ್ಕೆ ಕೊಡ್ತಾನೆ. ದೇವರು ಅಲ್ಲಿಂದ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಯಾಕಂದರೆ ಯೇಸು ಸ್ವಾಮಿ 2000 ವರ್ಷಗಳಿಂದ ಲೋಕಕ್ಕೆ ಬಂದು ತನ್ನ ರಕ್ತವನ್ನೇ ಈ ಭೂಮಿಯಲ್ಲಿ ಹರಿಸಿದ್ದಾನೆ. ಅದಕ್ಕಾಗಿ ಎಷ್ಟೋ ಕೋಟಿ ಜನ ರಕ್ಷಣೆ ಹೊಂದಿದ್ದಾರೆ. ಅದರ ಮಕ್ಕಳು ಎಲ್ಲಿ ರಕ್ತ ಬೀಳ್ತದೆ ಅಲ್ಲಿ ಕೂಡ ದೇವರು ಏನು ಮಾಡ್ತಾನೆ, ಕಾರ್ಯ ಮಾಡೇ ಮಾಡ್ತಾನೆ. ನಂಗೆ ತುಂಬ ಈಗಲೂ ಸಹ ನಾವು ಮತ್ತೆ ಅಲ್ಲಿ ನಾವು ಬಿಡ್ತಾ ಇಲ್ಲ. ಏನೇ ಆಗಿರಲಿ ಖಂಡಿತ ಅದು ಮಾಡಲೇಬೇಕು. ಸೇವೆಯನ್ನು ಎಷ್ಟೇ ವಿರೋಧತೆ ಬಂದರೂ ಸಹ ಖಂಡಿತ ಮಾಡಬೇಕು ಅಂತ ಈಗಲೂ ಮಾಡ್ತಾ ಇದ್ದೀವಿ. ಫಸ್ಟ್ ಆ ಸೇವೆ ಅಂದರೆ ಮುಖ್ಯವಾಗಿ ಪರಲೋಕದ ಸಂದೇಶವಾಗಿದೆ, ನಿತ್ಯ ಜೀವದ ಸಂದೇಶವಾಗಿದೆ, ಸ್ವರ್ಗದ ಸಂದೇಶವಾಗಿದೆ. ಅಂದರೆ ನಿರೀಕ್ಷೆ ಇಲ್ಲದ ಜನರಿಗೆ ಒಂದು ನಿರೀಕ್ಷೆ. ಯಾಕಂದರೆ ಅನೇಕ ಜನರಿಗೆ ನಿರೀಕ್ಷೆ ಇಲ್ಲ. ಯಾಕಂದರೆ ಸತ್ತರೆ ನಾಳೆ ಎಲ್ಲೇ ಹೋಗ್ತೇನೆ, ಸತ್ತರೆ ನಾನು ಎಲ್ಲಿ ಸೇರಬೇಕು ಅಂದರೆ ನಮಗೆ ಸತ್ಯವೇದ ಅಥವಾ ಬೈಬಲ್ ಏನು ಹೇಳ್ತದೆ, ನಮಗೊಂದು ನಿರೀಕ್ಷೆ ಇದೆ. ಈ ಸತ್ತ ನಂತರ ಈ ಲೋಕದಲ್ಲಿ ನಾವು ಶರೀರದಲ್ಲಿ ಸತ್ತ ನಂತರ ನಮಗೆ ನಿತ್ಯತ್ವ ಇದೆ, ಅದು ಪರಲೋಕವಾಗಿದೆ. ಅಲ್ಲಿ ಕಷ್ಟ ಇಲ್ಲ, ವೇದನೆ ಇಲ್ಲ, ದುಃಖ ಇಲ್ಲ, ಕಣ್ಣೀರಿಲ್ಲ. ಆ ಸ್ಥಳವನ್ನು ದೇವರು ನಮಗಾಗಿ ಸಿದ್ಧ ಮಾಡಿದ್ದಾನೆ. ಈ ಲೋಕದ ಜನರಿಗೆ ಅದರ ಬಗ್ಗೆ ಅರಿವಿಲ್ಲ. ಯಾಕಂದರೆ ಎಲ್ಲಿ ಹೋಗ್ತೇನೆ ಅಂತ ಹೇಳ್ತಾರೆ. ಆದರೆ ಹೋಗುವಂಥ ಸ್ಥಳ ನಾವು ಮೊದಲೇ ಏನು ಮಾಡಬೇಕು, ಅದು ನಿರ್ಧಾರ ಮಾಡಬೇಕು. ಸತ್ತ ನಂತರ ನಾನು ಅಲ್ಲಿ ಹೋಗ್ತೇನೆ ನೋಡ್ತೇನೆ ಅಂತ ಹೇಳಿದರೆ ಅದು ಆಗೋದಿಲ್ಲ. ನಾವು ಜೀವಂತ ಇರುವಾಗಲೇ ಆ ರಕ್ಷಣೆ, ಆ ಸಂತೋಷ ಅನುಭವವನ್ನು ಹೊಂದಿಕೊಂಡು ನಾವು ಸಿದ್ಧರಾಗಿರುವುದಾದರೆ ಒಂದು ವೇಳೆ ಒಂದು ದಿನ ಆಗಿರ್ಬೋದು 70 ವರ್ಷ 80 ವರ್ಷ 100 ವರ್ಷ ನಾವು ಲೋಕದಲ್ಲಿ ಬದುಕಿದ್ರು ಒಂದು ದಿನ ಈ ಲೋಕವನ್ನು ಬಿಟ್ಟ ನಂತರ ನಾವು ಪರಲೋಕದಲ್ಲಿ ಯೇಸು ಸ್ವಾಮಿ ನಮಗಾಗಿ ಸಿದ್ಧ ಮಾಡಿದ ಸ್ಥಳಕ್ಕೆ ನಾವು ಸೇರ್ತೇವೆ. ಹೌದು ಬ್ರದರ್, ನಮ್ಮ ಮಧ್ಯದಲ್ಲಿ ಬಂದು ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳರಾಗಿದ್ರಿ. ನಿಮಗೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ವಂದಿಸ್ತಾ ಇದ್ದೇನೆ. ಬ್ರದರ್, ನೀವು ಏನು ನಿಮ್ಮ ದೇವರ ಹೃದಯದಲ್ಲಿ ನಿಮ್ಮ ಆಸೆ ಅಂದರೆ ಸೇವಾ ಬಗ್ಗೆ ಏನು ಆಸೆಗಳನ್ನು ಹಾಕಿದ್ದಾನೆ ಅದೆಲ್ಲವೂ ದೇವರು ಪೂರೈಸಲಿ ನಮ್ಮ ಪ್ರಾರ್ಥನೆ ಆಗಿದೆ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನೀವು ಇರುವಂಥ ಸಭೆಯನ್ನು ದೇವರು ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸಲಿ, ವಿಸ್ತರಿಸಲಿ. ಅನೇಕ ಸಾವಿರ ಆತ್ಮಗಳನ್ನು ನಿಮ್ಮ ಮೂಲಕ ದೇವರು ರಕ್ಷಣೆಗೆ ನಡೆಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ದೇವರು ಖಂಡಿತವಾಗಿ ಇಂಥ ಕಾರ್ಯಗಳನ್ನು ನಿಮ್ಮ ಮಧ್ಯದಲ್ಲಿ ಮಾಡ್ತಾನೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಕೊಯ್ಲು ಇದೆ. ಹೌದು, ಒಂದು ದೊಡ್ಡ ಕೊಯ್ಲಿಕ್ಕಿದೆ. ಅದಕ್ಕಾಗಿ ಕೊಯ್ಯೋರು ಸಿದ್ಧರಾಗೋದಾದರೆ ದೇವರ ಏನು ಮಾಡ್ತಾನೆ, ಕೊಯ್ಲನ್ನು ಕೊಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಪ್ರಿಯ ಆಸರೆ ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಿರುಗಾವತ್ತು ನಾನು ವಂದನೆ ಹೇಳ್ತಾ ಇದ್ದೇನೆ. ಇದು ನನ್ನ ಸಾಕ್ಷಿ. ಇದರಲ್ಲಿ ಬೆಂಗಳೂರಿನಿಂದ ಸಹೋದರ ರಾಜು ಬಂದು ಅವರ ಸಾಕ್ಷಿಯನ್ನು ಹೇಳಿದ್ದಾರೆ. ಖಂಡಿತವಾಗಿ ನಿಮಗೆ ಇದರ ಮೂಲಕ ಉತ್ತೇಜನ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಇನ್ನೊಂದು ಸಾಕ್ಷಿಯನ್ನು ನಿಮ್ಮ ಮುಂದೆ ಬರ್ತೇವೆ. ಆತನಿಗೆ ವೀಕ್ಷಿಸ್ತೀರಿ. ಆಸರೆ ಟಿವಿ ವಂದನೆಗಳು.